ಮಾಡ್ತಾ ಇದ್ದೀನಿ. ಸೊ ವೆರಿ ಗುಡ್ ನ್ಯೂಸ್ ಟು ದ ಕಮ್ಯುನಿಟಿ. ಬರ್ತಕ್ಕಂಥ ದಿನಗಳಲ್ಲಿ ಏನು ಅಂತಂದ್ರೆ ಆದಷ್ಟು ಬೇಗ ಸಿಸ್ಟಮ್ ಅಲ್ಲಿ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಫ್ಲೆಕ್ಸಿಬಲ್ ಸ್ಟೇಕಿಂಗ್ ಶುರು ಆಗ್ತಕ್ಕಂಥ ಟೈಮ್ ಬರ್ತಾ ಇದೆ. ಅಂದ್ರೆ ನಾವೇನು ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲಿ ಸ್ಟೇಕು ಅನ್ಸ್ಟೇಕ್ ಏನ್ ಮಾಡ್ತಾ ಇದ್ವಿ, ಅನುಬೀಸ್ ಬ್ಲಾಕ್ ಚೈನ್ ಅಲ್ಲೂ ಕೂಡ ಅದೇ ರೀತಿ ಸ್ಟೇಕು ಅನ್ಸ್ಟೇಕ್ ಆಪ್ಷನ್ ಇಮಿಡಿಯೇಟ್ಲಿ ವಿ ಕ್ಯಾನ್ ವಿಡ್ರಾ, ವಿ ಕ್ಯಾನ್ ಅನ್ಸ್ಟೇಕ್ ಅವರ್ LGNS ಅಥವಾ ಅಲ್ಲೇ ಸ್ಟೇಕ್ ಮಾಡಿ ಬರ್ತಕ್ಕಂಥ LGNS ನ ಅಲ್ಲಿ ಅನ್ಸ್ಟೇಕ್ ಮಾಡಿ ನಾವು ಯಾವ ತರ ವ್ಯವಹಾರನ ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲಿ ಮಾಡ್ತಾ ಇದ್ವಿ, ಸೊ ಅದೇ ತರ ನಾವು ಅನುಬೀಸ್ ಬ್ಲಾಕ್ ಚೈನ್ ಅಲ್ಲೂ ಕೂಡ ಶುರು ಆಗ್ತಕ್ಕಂಥ ಟೈಮ್ ಆಲ್ರೆಡಿ ವೆರಿ ನಿಯರ್ ಇದೀವಿ. ಓಕೆ, ಸೊ ಅದನ್ನು ಕೂಡ ಆಲ್ರೆಡಿ ಪ್ರೋಸೆಸ್ ಅಲ್ಲಿ ಇದೆ, ಸಿಸ್ಟಮ್ ಅಲ್ಲಿ ಆಲ್ರೆಡಿ ನಾವು ನೋಡ್ತಾ ಇದೀವಿ. ಆದಷ್ಟು ಬೇಗ ಫ್ಲೆಕ್ಸಿಬಲ್ ಸ್ಟೇಕಿಂಗ್ ಶುರು ಆಗುತ್ತೆ. ಸೊ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಸಾಕಷ್ಟು ಜನ ಇದು ಡ್ಯೂಯಲ್ ಪ್ರೋಟೋಕಾಲ್ ಡ್ಯೂಯಲ್ ಬ್ಲಾಕ್ ಚೈನ್ ಅಲ್ಲಿ ಸಿಸ್ಟಮ್ ವರ್ಕ್ ಆಗ್ತಕ್ಕಂಥದ್ದು. ಸಾಕಷ್ಟು ಜನ ಇನ್ ಬಿಟ್ವೀನ್ ಪಾಲಿಗಾನ್ ಬ್ಲಾಕ್ ಚೈನ್ ಯಾವಾಗ ರನ್ ಆಗ್ತಾ ಇತ್ತು, ಅದಾದ ನಂತರ ಅನುಬೀಸ್ ಬ್ಲಾಕ್ ಚೈನ್ ಶುರು ಆಯ್ತು. ಆ ಅನುಬೀಸ್ ಬ್ಲಾಕ್ ಚೈನ್ ಶುರು ಆದ ಟೈಮ್ ಅಲ್ಲಿ ಯಾರಿಗೂ ಕೂಡ ಟ್ರಸ್ಟ್ ಇರ್ಲಿಲ್ಲ, LGNS ಉಳಿಯುತ್ತೆ. ಸಾಕಷ್ಟು ಜನ ಒಂದು ನೆಗೆಟಿವಿಟಿ ಅಂತಕ್ಕಂಥದ್ನ ಸಿಸ್ಟಮ್ ಅಲ್ಲಿ ಸಾಕಷ್ಟು ಜನ ಒಂದು ನೆಗೆಟಿವಿಟಿನ ಮಾರ್ಕೆಟ್ ಅಲ್ಲಿ ಲೈಕ್ ರೂಮರ್ ಅನ್ನ ಸ್ಪ್ರೆಡ್ ಮಾಡಿದ್ರು. ಯಾವಾಗ ಪಾಲಿಗಾನ್ ಬ್ಲಾಕ್ ಚೈನ್ ಯಾವಾಗ ರನ್ ಆಗ್ತಾ ಇತ್ತು, ಅದ್ರ ಜೊತೆ ಅನುಬೀಸ್ ಬ್ಲಾಕ್ ಚೈನ್ ಯಾವಾಗ ಬರುತ್ತೆ ಅಂತಕ್ಕಂಥದ್ದು ನ್ಯೂಸ್ ಮಾರ್ಕೆಟಿಗೆ ಬಂದಾಗ, ಸೊ ಅನುಬೀಸ್ ಬ್ಲಾಕ್ ಚೈನ್ ಬಂದ ನಂತರ ಪಾಲಿಗಾನ್ ಅಲ್ಲಿ ಯಾರು ಕೂಡ ಸಸ್ಟೈನ್ ಆಗಲ್ಲ, ಎರಡು ಬ್ಲಾಕ್ ಚೈನ್ ಕಂಪ್ಲೀಟ್ಲಿ ಅಟ್ ಎ ಟೈಮ್ ವರ್ಕ್ ಆಗ್ತಕ್ಕಂಥದ್ದು ಪಾಸಿಬಿಲಿಟೀಸ್ ಇಲ್ಲ, ಈ ತರ ಸಾಕಷ್ಟು ನೆಗೆಟಿವಿಟಿಯಿಂದ LGNS ನ ಒಂದು ಸ್ಟೋರಿ ಅಥವಾ ಏನೋ ಸಾಕಷ್ಟು ನೆಗೆಟಿವಿಟಿನ ಮಾರ್ಕೆಟ್ ಅಲ್ಲಿ ಹಬ್ಬಿರ್ತಕ್ಕಂಥದ್ದು ನೋಡಿದ್ವಿ. ಅದನ್ನ ಹೊರತಾಗಿ ಕ್ರಾಸ್ ಮಾಡಿ ಸಿಸ್ಟಮ್ ಅಕ್ಯುರೇಸಿ ಆಗಿ ಸಿಸ್ಟಮ್ ರನ್ ಆಗ್ತಾ ಇದೆ. ಯಾವುದೇ ತರದ ಇನ್ ಬಿಟ್ವೀನ್ ಯಾರಿಗೂ ಕೂಡ ಇನ್ವೆಸ್ಟರ್ಗೆ ಇನ್ ಟರ್ಮ್ಸ್ ಆಫ್ ಎನಿಥಿಂಗ್ ಅಪ್ಡೇಟ್ ಮೇಂಟೆನೆನ್ಸ್ 2.2 ಯಾವುದೇ ತರದ ಏನು ಇಲ್ಲ, ವೆರಿ ಸ್ಮೂತ್ ಆಗಿ ಎರಡು ಬ್ಲಾಕ್ ಚೈನ್ ಅಲ್ಲೂ ಕೂಡ ಸಿಸ್ಟಮ್ ಸ್ಮೂತ್ ಆಗಿ ರನ್ ಆಗ್ತಾ ಇದೆ. ಓಕೆ, ಸೊ ನಾನು ಇವತ್ತು ಕೂಡ ಹೇಳ್ತಕ್ಕಂಥದ್ದು ಕಲಿಕೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಸಿಸ್ಟಮ್ ಬಗ್ಗೆ ತಿಳ್ಕೊಳ್ತಾ ಹೋಗಿ ನಾವ್ ಯಾವುದೇ ವಿಚಾರ ಜೀವನದಲ್ಲಿ ನಾವ್ ಯಾವ್ದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋ ಆಸಕ್ತಿ ಇಲ್ಲದೆ ಅದನ್ನ ಮಾಡ್ತೀವಿ ಅಂದ್ರೆ ಅದರಿಂದ ನಾವ್ ಯಾವುದೂ ರಿಸಲ್ಟ್ ಅನ್ನ ಪಡಿಲಿಕ್ಕೆ ಆಗಲ್ಲ. ಬಟ್ ತಿಳ್ಕೊಳ್ಳೋ ಮಟ್ಟ ಕಷ್ಟ, ತಿಳ್ಕೊಂಡಾದ್ಮೇಲೆ ಅದರಷ್ಟು ಈಸಿ ಆಗ್ತಕ್ಕಂಥ ಕೆಲಸ ಬೇರೆ ಯಾವ್ದು ಇರಲ್ಲ. ಅದನ್ನ ನೀವು ಮಾಡ್ತಕ್ಕಂಥ ಕೆಲಸದಲ್ಲೂ ಕೂಡ ಅಪ್ಲೈ ಮಾಡ್ಕೊಂಡು ನೀವು ವಿಚಾರ ಮಾಡಿ. ಸೊ ಅದೇ ರೀತಿ ಇಲ್ಲೇ, ಬಟ್ ಇಲ್ಲೂ ಕೂಡ ಅದೇ ರೀತಿ, ಬಟ್ ಅದನ್ನ ಒಂದು ಸ್ವಲ್ಪ ಒಂದು ಇಂಟ್ರೆಸ್ಟ್ ಇಂದ ನೀವು ವಿಚಾರಗಳನ್ನ ತಿಳ್ಕೊಳ್ತಾ ಹೋದ್ರೆ, ಬಟ್ ಕ್ರಿಪ್ಟೋದಲ್ಲಿ 100% ಐ ಆಮ್ ಶೋರ್ ಯಾರೆಲ್ಲ ಒಂದು ನಾಲೆಡ್ಜ್ಗೆ ಪ್ರಿಫರೆನ್ಸ್ ಕೊಡ್ತೀರಾ, ಕಲಿಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿರ್ತೀರಾ, ಅವರು ಈಸಿಯಾಗಿ ಇಲ್ಲಿ ದುಡ್ಡು ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ. ನಾವ್ ಎಲ್ಲಿ ತನಕ ಇನ್ನೊಬ್ರ ಮೇಲೆ ಡಿಪೆಂಡೆನ್ಸಿ ಅಥವಾ ಇನ್ನೊಬ್ರೇ ನಮ್ಮ ಎಲ್ಲದನ್ನು ಕೂಡ ಹೋಲ್ಡ್ ಮಾಡ್ತಾರೆ ಅಂದ್ರೆ ಅದು ಯಾವ್ದನ್ನು ಕೂಡ ನಿಮಗೆ ಅದು ವರ್ತು ಅನ್ಸಲ್ಲ. ಮತ್ತೆ ಕಮಿಂಗ್ ನಾವು ಈ ಜಗತ್ ಲೈಕ್ ಈ ಪ್ಯಾಸಿವ್ ಇನ್ಕಮ್ ಅಂತ ಏನ್ ಕ್ರಿಯೇಟ್ ಮಾಡ್ತಾ ಇದೀವಿ, ವೆಲ್ತ್ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಏನು ಒಂದು ಪ್ಯಾಸಿವ್ ಇನ್ಕಮ್ ಸೋರ್ಸ್ ಗೆ ಸರ್ಚಿಂಗ್ ಅಲ್ಲಿ ಆಪರ್ಚುನಿಟಿನ ಹುಡುಕ್ತಾ ಇರ್ತೀವಿ, ಅದು ಬೇಕು. ಅದನ್ನ ಮುಂದಿನ ಕ್ರಿಪ್ಟೋ ಕಮಿಂಗ್ ಟೆಕ್ನಾಲಜಿಯಲ್ಲಿ ಅಡಾಪ್ಟಿವಿಟಿ ಆಗ್ಬೇಕು ಅಂದ್ರೆ ವಿ ಹ್ಯಾವ್ ಟು ಬಿ ಅವೇರ್ ಆಫ್ ಎವ್ರಿಥಿಂಗ್. ನಾಲೆಡ್ಜ್ ಅನ್ನತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಸೊ ನಾನು ಹೇಳ್ತಕ್ಕಂಥದ್ದು ನಾಲೆಡ್ಜ್ ಅಂದ ತಕ್ಷಣ ಡೀಪ್ ಆಗಿ ಹೋಗ್ತಕ್ಕಂಥದ್ದಿಲ್ಲ, ವೆರಿ ಬೇಸಿಕ್ ಥಿಂಗ್. ಓಕೆ, ನಾ ಆಲ್ರೆಡಿ ಹೇಳಿದೆ, ನಾವೆಲ್ಲರೂ ಕೂಡ ಇಷ್ಟು ದಿನ ನಾವು ಯಾವ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗಿದ್ವಿ ಅಲ್ಲಿ ಬರೀ ಕೇಳ್ತಾ ಇರ್ತಕ್ಕಂಥದ್ದು ಬರೀ ಏನೋ ಒಂದು ಮೀಟಿಂಗ್ಸ್ ಅವಾರ್ಡ್ ಏನೋ ಒಂದು ಅದು ಯಾವುದೇ ತರದ ವಿಚಾರ ಇಲ್ಲ. ಬಟ್ ನಾವ್ ಇವತ್ತು ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಸಬ್ಜೆಕ್ಟ್ ಏನು ಅಂದ್ರೆ ಮಾರ್ಕೆಟ್ ಕ್ರಿಪ್ಟೋ ಅಂತಕ್ಕಂಥದ್ದು ಓವರ್ ಆಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಏನು, ಲಿಕ್ವಿಡಿಟಿ ಅಂತ ಏನು, ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಅಂದ್ರೆ ಏನು, ಬೈಯರ್ಸ್ ಯಾವ ತರ ಪ್ರೋಟೋಕಾಲ್ ಅಲ್ಲಿ ಬೈಯರ್ಸ್ ಪ್ರೋಟೋಕಾಲ್ ವರ್ಕ್ ಆಗುತ್ತೆ, ಬಾಂಡ್ ಮೆಕ್ಯಾನಿಸಮ್ ಏನು, ಟ್ರೆಜರಿ ಫಂಡ್ ಅಂದ್ರೆ ಏನು, LGNS ಯಾವ ತರ ಡೈಲಿ ಉತ್ಪತ್ತಿ ಆಗುತ್ತೆ, ಅದು ಪಬ್ಲಿಕ್ ಅದನ್ನ ಯಾವ ತರ ಪಾರ್ಟಿಸಿಪೇಟ್ ಮಾಡ್ತಾರೆ, ಆ ಪಾರ್ಟಿಸಿಪೇಟ್ ಮಾಡೋದ್ರಿಂದ LGNS ಯಾವ ತರ ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಸ್ಟೇಬಲ್ ಕಾಯಿನ್ ಯಾವ ರೂಪದಲ್ಲಿ ಉತ್ಪತ್ತಿ ಆಗುತ್ತೆ ನೋಡಿ. ಇವ್ಯಾವು ಕೂಡ ನೀವು ಲೈಕ್ ಟೆಕ್ನಿಕಲಿ ಥಿಂಗ್ಸ್ ಜೊತೆ ಹೋಗ್ತಾ ಇದೀವಿ ಹೊರತಾಗಿ ಯಾವುದೇ ರೀತಿಯ ನಾವು ಇಲ್ಲಿ ಬರೀ ದುಡ್ಡಿಗೆ ದುಡ್ಡು ಹಾಕ್ತಕ್ಕಂಥದ್ದು ಅಥವಾ ಇಲ್ಲಿ ಯಾವ್ದು ಕೂಡ ಆಲ್ರೆಡಿ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ, ಅನ್ಎಥಿಕಲ್ ಪ್ರಾಕ್ಟೀಸಸ್ ಇಂಪ್ರಾಪರ್ ಇನ್ಫಾರ್ಮೇಶನ್ ಇಂದ ನಾವು ಸಿಸ್ಟಮ್ ಅನ್ನ ಬಿಲ್ಡ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಟ್ಸ್ ಆಲ್ ಅಬೌಟ್ ಟೆಕ್ನಾಲಜಿ. ಯಾರೆಲ್ಲ ಟೆಕ್ನಾಲಜಿ ತಿಳ್ಕೊಳ್ತಾರೆ, ಆಸಕ್ತಿ ಇದೆ, ಅವರು ಇಲ್ಲಿ ಇನ್ಕಮ್ ಅವ್ರದ್ದು ಪೋರ್ಟ್ಫೋಲಿಯೋ ಆಲ್ರೆಡಿ ಲಾಸ್ಟ್ 15-20 ತಿಂಗಳಿಂದ ಜರ್ನಿಲಿ ನಾವು ನೋಡ್ತಾ ಇದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವತ್ತಿನ ಸೆಷನ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ, ಸೊ ಸಾಕಷ್ಟು ಜನ ಸಾಕಷ್ಟು ಅಪ್ಡೇಟ್ಸ್ ನಾನು ಕೇಳ್ತಾ ಇರ್ತೀರಾ. ಸೊ ಸ್ಪೈಡರ್ ವೆಬ್ ರಿವಾರ್ಡ್ ಅನ್ನ ಕೂಡ ಯಾವ ತರ ವಿಡ್ರಾ ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಕೂಡ ನೀವು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ಬೋದು. ಸೊ ಇವತ್ತಿನ ಸಬ್ಜೆಕ್ಟ್ ಏನು ಅಂತಂದ್ರೆ GLGNS. ಸಾಕಷ್ಟು ಜನ ತುಂಬಾ ಒಂದು ಗ್ರಾಫ್ ಅಲ್ಲಿ ನೋಡ್ತಾ ಇರ್ತೀರಾ, ಹತ್ತತ್ರ
$1.5 ಲಕ್ಷ. ಒಂದು GLGNS ನ ಬೆಲೆ ಇವತ್ತು ನಡೀತಾ ಇರತಕ್ಕಂಥದ್ದು $1.5 ಲಕ್ಷ. ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀನಿ. ಅಂಡ್ ದೆನ್ 360 ದಿನದ ಸ್ಟೇಕಿಂಗ್ ಇಂದ ಯಾವ ತರ ಅತಿ ಹೆಚ್ಚು ಲಾಭ ಪಡ್ಕೋಬಹುದು ಅಂತಕ್ಕಂಥದ್ನು ಕೂಡ ವಿಚಾರ ನಿಮಗೆ ತಿಳಿಸ್ಕೊಡ್ತೀನಿ. 600 ದಿನದ್ದು ಸ್ಟೇಕಿಂಗ್ ಬಗ್ಗೆನೂ ಕೂಡ ನಿಮಗೆ ಇನ್ಫಾರ್ಮೇಶನ್ ನಾನು ಕೊಡ್ತೀನಿ. ಅದಕ್ಕಿಂತ ಹೊರತಾಗಿ ಸಾಕಷ್ಟು ಜನ ಹೊಸಬ್ರು ಕೂಡ ಕನೆಕ್ಟ್ ಆಗಿರ್ತೀರಾ. ಏನಪ್ಪಾ ಇದು LGNS ಯಾವ ತರ ವರ್ಕ್ ಆಗುತ್ತೆ? ನಾನು ಪ್ರೆಸೆಂಟೇಶನ್ ಮುಖಾಂತರ ಹೋಗಲ್ಲ. ಓಕೆ, ಸೊ ನಾನು ನಾರ್ಮಲಿ ಡಿಸ್ಕಷನ್ ಮುಖಾಂತರ ಒಂದು ಸ್ಟೇಕಿಂಗ್ ಅಂತಕ್ಕಂಥದ್ದು ಯಾವ ತರ ವರ್ಕ್ ಆಗುತ್ತೆ, APY ಅಂತ ಏನು, ಓಕೆ, ಯಾವ ತರ ನಮಗೆ ಈಗ ಪ್ರತಿ 7 ತಾಸು 8 ತಾಸಿಗೆ ಒಮ್ಮೆ ಯಾವ ತರ ನಮಗೆ ರಿವಾರ್ಡ್ ಬರ್ತಾ ಇದೆ, ಸೊ ಯಾವ ರೂಪದಲ್ಲಿ ಬರ್ತಾ ಇದೆ ಅಂತಕ್ಕಂಥದ್ದು ಒಂದು ಜನರಲ್ ಡಿಸ್ಕಷನ್ ಮಾಡಿ ನಾನು ನೆಕ್ಸ್ಟ್ ಸಬ್ಜೆಕ್ಟ್ಗೆ ಸೊ ನಾನು ಇವತ್ತು ಹೋಗ್ತೀನಿ. ಓಕೆ, ಸೊ ಕ್ರಿಪ್ಟೋ ಅಂತಕ್ಕಂಥದ್ರಲ್ಲಿ ಸಾಕಷ್ಟು ವೇಯಲ್ಲಿ ಜನ ದುಡ್ಡು ಮಾಡ್ತಾ ಇದ್ದಾರೆ. ನಾವು ನೋಡಿದೀವಿ ನಾರ್ಮಲಿ ವಿಚಾರಗಳು ಯಾವ ತರ ವರ್ಕ್ ಆಗುತ್ತೆ ಅಂತಂದ್ರೆ, ಸೊ ಕ್ರಿಪ್ಟೋ ಅಂದ ತಕ್ಷಣ ಸಾಕಷ್ಟು ಜನ ಏನ್ ಅನ್ಕೊಂಡ್ಬಿಟ್ಟಿದೀವಿ, ವೇ ಆಫ್ ಅರ್ನಿಂಗ್ ಅಂದ್ರೆ ಅರ್ನ್ ಮಾಡ್ತಕ್ಕಂಥ ವಿಧಾನ ಕ್ರಿಪ್ಟೋದಲ್ಲಿ ಅಥವಾ ಮಾರ್ಕೆಟ್ ಅಲ್ಲಿ ಒಂದು ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಏನ್ ಅನ್ಕೊಂಡ್ಬಿಟ್ಟಿದೀವಿ, ಟ್ರೇಡಿಂಗ್, ಖರೀದಿ ಮಾಡ್ತಕ್ಕಂಥದ್ದು ಕಮ್ಮಿ ರೇಟ್ ಅಲ್ಲಿ ಜಾಸ್ತಿ ಆದ್ಮೇಲೆ ಅದನ್ನ ಸೆಲ್ ಮಾಡ್ತಕ್ಕಂಥದ್ದು. ಅಂದ್ರೆ ಕ್ರಿಪ್ಟೋದಲ್ಲೂ ಕೂಡ ನಾವು ನೋಡಿದೀವಿ. ಅಂದ್ರೆ ಲೈಕ್ ಕಮೋಡಿಟಿ ಮಾರ್ಕೆಟ್ ಅಲ್ಲಿ ಗೋಲ್ಡ್ ಟ್ರೇಡಿಂಗ್ ಅಂತ ಹೇಳ್ತೀವಿ, ಅಥವಾ ಕ್ರಿಪ್ಟೋದಲ್ಲಿ ಸ್ಪಾಟ್ ಟ್ರೇಡಿಂಗ್ ಅಂತ ಹೇಳ್ತೀವಿ. ಸ್ಪಾಟ್ ಅಂದ್ರೆ ಸೊ ಅದನ್ನ ಬೈ ಸೆಲ್ ಮಾಡಿ ಅರ್ನ್ ಮಾಡ್ತಕ್ಕಂಥದ್ರ ಬಗ್ಗೆ ನಾವು ನೋಡ್ತೀವಿ. ಬಟ್ ಅಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದೇನು, ರೇಟ್ ಮೆಕ್ಯಾನಿಸಮ್. ಅಂದ್ರೆ ಅದು ರೇಟ್ ಮೇಲೆ ನಮ್ಮ ಪ್ರಾಫಿಟ್ ಡಿಸೈಡ್ ಆಗುತ್ತೆ. ಅಂಡ್ ದೆನ್ ನಮ್ಮ ಇನ್ವಾಲ್ವ್ಮೆಂಟ್ ಅದ್ರ ಮೇಲೆ ಪ್ರಾಫಿಟ್ ಡಿಸೈಡ್ ಆಗುತ್ತೆ. ನಮ್ಮ ಟೆಕ್ನಿಕಲಿ ನಮ್ಮ ಅಪ್ಡೇಷನ್, ನಾವು ಯಾವ ತರ ಅದರಲ್ಲಿ ಇನ್ವಾಲ್ವ್ ಆಗ್ತೀವಿ, ನಮ್ಮ ನಾಲೆಡ್ಜ್ ಯಾವ ತರ ಇದೆ ಅನ್ನೋದ್ರ ಮೇಲೆ ಏನಾಗುತ್ತೆ, ಟ್ರೇಡಿಂಗ್ ಅಲ್ಲಿ ನಮಗೆ ಇನ್ಕಮ್ ಬರ್ತಕ್ಕಂಥದ್ನ ನಾವು ಪ್ರಾಫಿಟಬಲ್ ನ ಲೈಕ್ ಥಿಂಕ್ ಮಾಡಬಹುದು. ದೇರ್ ಆರ್ ಈ ಅಂದ್ರೆ ರೇಟ್ ಮೆಕ್ಯಾನಿಸಮ್ ಮೇಲೆ ವರ್ಕ್ ಆಗ್ತಕ್ಕಂಥದ್ನ ನಾವು ಹೇಳ್ತೀವಿ. ಸ್ಪಾಟ್ ಟ್ರೇಡಿಂಗ್, ಕ್ರಿಪ್ಟೋ ಟ್ರೇಡಿಂಗ್ ಅಂತ ಹೇಳ್ತೀವಿ, ಗೋಲ್ಡ್ ಟ್ರೇಡಿಂಗ್ ಅಂತ ಹೇಳ್ತೀವಿ. ಸೊ ಸೊ ಅದನ್ನ ಹೊರತಾಗಿ ಕ್ರಿಪ್ಟೋದಲ್ಲೂ ಕೂಡ ಯಾವುದೇ ತರದ ರಿಸ್ಕ್ ಫ್ಯಾಕ್ಟರ್ ಇಲ್ಲದೆ ಇವತ್ತು ಕೂಡ ಸಾಕಷ್ಟು ವೇ ಅಲ್ಲಿ ಕೂಡ ಒಂದು ಸ್ಟೇಕಿಂಗ್ ಮಾಡ್ಯೂಲ್ ಅಲ್ಲಿ ಇನ್ಕಮ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಸ್ಟೇಕಿಂಗ್ ಮಾಡ್ಯೂಲ್ ಕೂಡ ಒಂದು ಟ್ರೆಂಡಿಂಗ್ ಮೆಕ್ಯಾನಿಸಮ್ ಅಂತಾನೆ ಹೇಳ್ಬೋದು. ಸೊ ಯಾವುದೇ ತರದ ರೇಟ್ ಕಂಟ್ರೋಲ್ ಇಲ್ಲದೆ, ರೇಟ್ ಮೆಕ್ಯಾನಿಸಮ್ ಇಲ್ಲದೆ ವಿ ಕ್ಯಾನ್ ಮೇಕ್ ಮನಿ. ನಾವಿಲ್ಲಿ ದುಡ್ಡು ಮಾಡ್ತಕ್ಕಂಥ ಒಂದು ಫೆಸಿಲಿಟಿ ಸ್ಟೇಕಿಂಗ್ ಪ್ರೋಗ್ರಾಮ್ ಮುಖಾಂತರ ನಮಗೆ ಕ್ರಿಪ್ಟೋ ಇಂಡಸ್ಟ್ರಿಯಲ್ಲಿ ಸಿಗ್ತಾ ಇರ್ತಕ್ಕಂಥದ್ನ ನಾವು ನೋಡ್ಬೋದು. ಓಕೆ, ಸೊ ನೀವು ಫಾರ್ ಎಕ್ಸಾಂಪಲ್ ಯಾವ ವೇ ಅಲ್ಲಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ಇನ್ಕಮ್ ಮಾಡಬಹುದು ಅಂತಕ್ಕಂಥದ್ನ ನಾವಿವತ್ತು ನೋಡೋಣ. ಸೊ ಏನೇನೆಲ್ಲ ವೇಸ್ ಇದೆ ಕ್ರಿಪ್ಟೋ ಕರೆನ್ಸಿಯಲ್ಲಿ? ಸೊ ನೋಡ್ತಾ ಇದ್ದೀರಾ. ಸೊ ಟ್ರೇಡಿಂಗ್ ಮುಖಾಂತರ ನಾವು ಅರ್ನಿಂಗ್ ಮಾಡ್ಬೋದು, ಸ್ಟೇಕಿಂಗ್ ಮುಖಾಂತರ ಅರ್ನಿಂಗ್ ಮಾಡ್ಬೋದು, ಏರ್ ಡ್ರಾಪ್ಸ್ ಮುಖಾಂತರ, ಸೊ ಬೇರೆ ಬೇರೆ ರೀತಿಯಲ್ಲೂ ಕೂಡ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮುಖಾಂತರ ಅರ್ನಿಂಗ್ ಮಾಡ್ಬೋದು. ಅಂದ್ರೆ ಟೋಕನ್ ನ ಖರೀದಿ ಮಾಡ್ತೀವಿ ಫಾರ್ ದ ನೆಕ್ಸ್ಟ್ 6 ಮಂತ್ಸ್, 12 ಮಂತ್ಸ್, 2 ಇಯರ್ಸ್ ಅಂತ ಲಾಂಗ್ ಟರ್ಮ್ ಅಂತ ಮಾಡ್ತೀವಿ. ಅದನ್ನ ಹೊರತಾಗಿ ನೆಕ್ಸ್ಟ್ ವೆರಿ ಟ್ರೆಂಡಿಂಗ್ ಏನು ಅಂತಂದ್ರೆ ಸ್ಟೇಕಿಂಗ್ ಅಂತಕ್ಕಂಥದ್ದು ಪ್ಲಾಟ್ಫಾರ್ಮ್ ಅಲ್ಲಿ, ಸೊ ಬ್ಲಾಕ್ ಚೈನ್ ಅಲ್ಲಿ ನಾವು ನಮ್ಮಲ್ಲಿ ಇರ್ತಕ್ಕಂಥ ಟೋಕನ್ ನ ಸೊ ಸಿಸ್ಟಮ್ಗೆ ಕೊಡೋದ್ರಿಂದ, ಪ್ಲೆಡ್ಜ್ ಮಾಡೋದ್ರಿಂದ, ಸೊ ನಮಗೆ ಆಸ್ APY ಅಂದ್ರೆ ಆಸ್ ಅ ಆನ್ಯುವಲ್ ಪರ್ಸೆಂಟೇಜ್ ಈಲ್ಡಿಂಗ್ ಮುಖಾಂತರ ನಮಗೆ ಇಂಟ್ರೆಸ್ಟ್ ಅನ್ನ ಅರ್ನ್ ಮಾಡ್ತಕ್ಕಂಥ ಫೆಸಿಲಿಟಿ ನಮಗೆ ಸ್ಟೇಕಿಂಗ್ ಮುಖಾಂತರ ಸಿಗ್ತಕ್ಕಂಥದ್ದು. ನಾಟ್ ಓನ್ಲಿ ಒರಿಜಿನ್ LGNS ಅಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿ ಕ್ರಿಪ್ಟೋದಲ್ಲೂ ಕೂಡ ನೀವು ಸ್ಟೇಕಿಂಗ್ ಮುಖಾಂತರ ಹಣ ಮಾಡಬಹುದು. ಓಕೆ, ಫಾರ್ ಎಕ್ಸಾಂಪಲ್ ನೀವು ನಾಟ್ ಓನ್ಲಿ ನೀವು ಫಾರ್ ಎಕ್ಸಾಂಪಲ್ ಮಿಲಿಯನೇರ್ಸ್ ನೋಡೋದಾದ್ರೆ ಅವರು ಕೂಡ ಇನ್ಕಮ್ ನ ಈವನ್ ಕ್ರಿಪ್ಟೋದಲ್ಲಿ ಇನ್ಕಮ್ ನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಯಾವ ರೀತಿ ಅಂದ್ರೆ ಸ್ಟೇಕಿಂಗ್ ಮುಖಾಂತರ. ಅಂದ್ರೆ ಯಾವ ತರ ದೇರ್ ಆರ್ ಮೋರ್ ವೆರೈಟೀಸ್ ಆಫ್ ಸ್ಟೇಕಿಂಗ್ ಅಂತ ಹೇಳ್ಬೋದು. ಒಂದು ನಾವು ಫಾರ್ ಎಕ್ಸಾಂಪಲ್ ನಾವು ಬಿನಾನ್ಸ್ ಅಂತಕ್ಕಂಥ ಒಂದು ದೊಡ್ಡ ಒಂದು ಬಿನಾನ್ಸ್ ಎಕ್ಸ್ಚೇಂಜ್ ನ ಕೇಳಿರ್ತೀವಿ. ಸೊ ಬಿನಾನ್ಸ್ ಅಲ್ಲೂ ಕೂಡ ಯಾರು ಒಂದು ನೋಟ್ಸ್ ನ ಅತಿ ಹೆಚ್ಚಾಗಿ ಬೈ ಮಾಡಿರ್ತಾರೆ, ಅಂದ್ರೆ BNB ಅಂತಕ್ಕಂಥದ್ನ ಅತಿ ಹೆಚ್ಚಾಗಿ ಬೈ ಮಾಡಿ ಪ್ಲೆಡ್ಜ್ ಮಾಡಿರ್ತಾರೆ. ಸೊ ಅವ್ರಿಗೂ ಕೂಡ ಒಂದು ಆಸ್ ಒಂದು ಸ್ಟೇಕಿಂಗ್ ಬೆನಿಫಿಟ್ ಅಂತ ಸಿಗ್ತಾ ಹೋಗುತ್ತೆ. ಅಂಡ್ ದೆನ್ ಒಂದು ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ಗಳಲ್ಲಿ ಲಿಕ್ವಿಡಿಟಿನ ಪ್ರೊವೈಡ್ ಮಾಡ್ತಾರೆ. ಅದೇ ಯಾವುದೇ ತರದ ಟ್ರೇಡಿಂಗ್ ಬೈ ಸೆಲ್ ಮಾಡ್ತಕ್ಕಂಥದ್ದಲ್ಲ. ಸೊ ನಮ್ಮ ಹತ್ರ ಫಂಡ್ ಇದೆ, USDT ಇದೆ. ಸೊ ಯಾವುದೋ ಒಂದು ಪೇರಿಗೆ ನಾವು USDT ನ ಪ್ರೊವೈಡ್ ಮಾಡ್ತೀವಿ ಅಂದ್ರೆ ಟ್ರೇಡರ್ಸ್ ಗೆ ಬೆನಿಫಿಟ್ ಆಗೋ ತರ ನಾವು ಲಿಕ್ವಿಡಿಟಿನ ಪ್ರೊವೈಡ್ ಮಾಡ್ತೀವಿ ಅಂದ್ರೆ, ಸೊ ಅದರಿಂದನೂ ಕೂಡ ಒಂದು ವೇ ಆಫ್ ಅರ್ನಿಂಗ್ ನ ನಾವು ಕೂಡ ಮಾಡ್ಕೋಬಹುದು. ಯಾಕೆ ನಾನು ನಿಮಗೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ, ಕ್ರಿಪ್ಟೋ ಕರೆನ್ಸಿಯಲ್ಲಿ ಟ್ರೇಡಿಂಗ್ ನ ಹೊರತಾಗಿ ಕೂಡ ಸ್ಟೇಕಿಂಗ್ ಅಂತಕ್ಕಂಥದ್ದು ಯಾವ ತರ ಇಂಪಾರ್ಟೆನ್ಸ್ ಅನ್ನ ಕ್ರಿಯೇಟ್ ಮಾಡಿದೆ, ಇಂಪಾರ್ಟೆನ್ಸ್ ಮುಖಾಂತರ ಜನಗಳು ಇನ್ಕಮ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ನ ನಾನು ನಿಮಗೆ ತಿಳಿಸ್ತಾ ಇರತಕ್ಕಂಥದ್ದು. ಓಕೆ, ಸೊ ಹೌ ಸ್ಟೇಕಿಂಗ್ ವರ್ಕ್ಸ್ ಇನ್ ಕ್ರಿಪ್ಟೋ.
ಸೊ ಸ್ಟೇಕಿಂಗ್ ಅಂತಕ್ಕಂಥದ್ದು ಒಂದು ಸ್ಮಾರ್ಟ್ ವೇ ಆಫ್ ಪ್ಯಾಸಿವ್ ಇನ್ಕಮ್ ಅಂತಾನೆ ಹೇಳ್ಬೋದು, ಒಂದು ಸ್ಮಾರ್ಟ್ ವೇ ಆಫ್ ಪ್ಯಾಸಿವ್ ಇನ್ಕಮ್ ಸೋರ್ಸ್ ಅಂತಾನೆ ಹೇಳ್ಬೋದು. ಓಕೆ, ಸೊ ಸಾಕಷ್ಟು ಜನ ನೋಡಿ, ರೇಟ್ ನಾನು ಆಲ್ರೆಡಿ ಹೇಳಿದೆ, ರೇಟ್ಗೆ ನಾವು ಕ್ರಿಪ್ಟೋದಲ್ಲಿ ಒಂದು ರೀತಿಯ ಟ್ರೇಡಿಂಗ್ ಮಾಡಬೇಕು, ಇನ್ವಾಲ್ವ್ ಆಗಬೇಕು ಅಂದ್ರೆ ರೇಟ್ ಮೆಕ್ಯಾನಿಸಮ್ ಗೊತ್ತಿರಬೇಕು, ಮಾರ್ಕೆಟ್ ಟ್ರೆಂಡ್ ಗೊತ್ತಿರಬೇಕು, ಬೈ ಸೆಲ್ ಮಾಡ್ತಾ ಇರಬೇಕು, ಅಥವಾ ಲಾಂಗ್ ಟರ್ಮ್ ಹೋಲ್ಡಿಂಗ್ ಅಂತ ಇಟ್ಟಾಗ ಸೊ ಅದನ್ನ ಹೋಲ್ಡ್ ಮಾಡಿ ಸೊ ನಾವೇನ್ ಮಾಡ್ಬೇಕು, ವೇಟ್ ಮಾಡಬೇಕು. ಬಟ್ ಸ್ಟೇಕಿಂಗ್ ಅಲ್ಲಿ ಯಾವ ತರ ಅಂತಂದ್ರೆ, so you deposit your coins into the network. The network uses staked coins to validate transactions. In return, the network rewards you with the additional coins. ನೋಡಿ, ಸೊ ನಾಟ್ ಓನ್ಲಿ ದ LGNS ಪ್ರಾಜೆಕ್ಟ್ ಬಗ್ಗೆ ನಾನು ಹೇಳ್ತಾ ಇಲ್ಲ, ಅವು ಎಕ್ಸಾಕ್ಟ್ಲಿ ಒಂದು ಸ್ಟೇಕಿಂಗ್ ಮಾರ್ಕೆಟ್ ವರ್ಕ್ ಆಗುತ್ತೆ ಅಂತಕ್ಕಂಥದ್ದನ್ನ ನಾನು ತಿಳಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಇರತಕ್ಕಂಥ ಕಾಯಿನ್ಸ್ ಟೋಕನ್ಸ್ ನ ನಾವೇನ್ ಮಾಡಬೇಕು, ನೆಟ್ವರ್ಕಿಗೆ ಸೊ ಡೆಪಾಸಿಟ್ ಮಾಡಬೇಕು, ಬ್ಲಾಕ್ ಚೈನ್ಗೆ ಏನ್ ಮಾಡಬೇಕು, ಡೆಪಾಸಿಟ್ ಮಾಡಬೇಕು. ಸೊ ಅಲ್ಲಿ ಡೆಪಾಸಿಟ್ ಆದಂತ ಟೋಕನ್ ಒಂದು ಟ್ರಾನ್ಸಾಕ್ಷನ್ ವ್ಯಾಲಿಡೇಟಿಗೋಸ್ಕರ ಅದು ಯೂಸ್ ಆಗುತ್ತೆ. ಸೊ ಇನ್ ರಿಟರ್ನ್ ಇಂದ ನಮ್ಗೆ ಏನ್ ಸಿಗುತ್ತೆ, ಇನ್ ರಿಟರ್ನ್ ನಾವು ಪ್ಲೆಡ್ಜ್ ಮಾಡಿರ್ತಕ್ಕಂಥ ನಮ್ಮ ಟೋಕನ್ಸ್ ಲಾಕ್ ಆಗಿದ್ರಿಂದ ಸೊ ನಮಗೆ ಇನ್ ರಿಟರ್ನ್ ಏನ್ ಸಿಗುತ್ತೆ, ರಿವಾರ್ಡ್ ಸಿಗ್ತಾ ಹೋಗುತ್ತೆ. ಸೊ ಅದೇ ರಿವಾರ್ಡ್ ನಮಗೆ ಎವ್ರಿ 7 hours ಏನ್ LGNS ಅಲ್ಲಿ ಸಿಗ್ತಾ ಇದೆ, ದಟ್ ಈಸ್ ಕಾಲ್ಡ್ ಅ ಸ್ಟೇಕಿಂಗ್ ಬೆನಿಫಿಟ್. ಓಕೆ, ಸೊ ಸೊ ಬಟ್ ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಅಂತಂದ್ರೆ, ಸೊ ಆವ್ರೇಜ್ ನೋಡೋದಾದ್ರೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಬೇರೆ ಬೇರೆ ಆವರೇಜ್ ಆಲ್ಮೋಸ್ಟ್ ನಿಮಗೆ ಒಂದು 10 to 15 20% APY ಆನ್ಯುವಲ್ ಪರ್ಸೆಂಟೇಜ್ ಈಲ್ಡ್, ಸೊ 20% 30% ಸಿಗುತ್ತೆ. ಬಟ್ ನಮ್ಮ ಈಗ ನಾವೇನು ಇನ್ವಾಲ್ವ್ ಆಗಿದ್ದೀವಿ LGNS ಅಲ್ಲಿ, ಅರೌಂಡ್ 700 ಇಂದ 700 ಇಂದ 800% ಅಷ್ಟು APY ಸಿಗ್ತಕ್ಕಂತ ಒಂದು ಆಪರ್ಚುನಿಟಿಯಲ್ಲಿ ನಾವು ಇನ್ವಾಲ್ವ್ ಆಗಿರ್ತಕ್ಕಂಥದ್ದು. ಓಕೆ, ಸೊ ನಾವಿಲ್ಲಿ ಸಿಸ್ಟಮ್ಗೆ ಕೊಡ್ತಾ ಇರ್ತಕ್ಕಂಥದ್ದೇನು, ನಾವು ಖರೀದಿ ಮಾಡ್ತಾ ಇರ್ತಕ್ಕಂಥ ಟೋಕನ್ LGNS ಪ್ರೈಸ್ ನ ಹೊರತಾಗಿಲ್ಲ. ಪ್ರೈಸ್ ಇಟ್ಸ್ ನಾಟ್ ಅಟ್ ಆಲ್ ಮ್ಯಾಟರ್. ನಾವು ಸಿಸ್ಟಮ್ ಅಲ್ಲಿ LGNS ನ ಖರೀದಿ ಮಾಡ್ತಾ ಇದೀವಿ, ಖರೀದಿ ಮಾಡದಂತ LGNS ನ ನಾವು ಸಿಸ್ಟಮ್ಗೆ ಸ್ಟೇಕ್ ಮಾಡ್ತಾ ಇದೀವಿ. ಸಿಸ್ಟಮ್ ಆಸ್ ಅ ರಿಟರ್ನ್ ರಿವಾರ್ಡ್ ಆಗಿ ಏನ್ ಕೊಡ್ತಾ ಇದೆ, ತಿರ್ಗಾ ನಮಗೆ ರಿಟರ್ನ್ ರಿವಾರ್ಡ್ ಆಗಿ LGNS ನೇ ಕೊಡ್ತಾ ಇದೆ. ಸಾಕಷ್ಟು ಬಾರಿ ಕನ್ಫ್ಯೂಸ್ ಆಗ್ತಾರೆ. ಸೊ ಇದು ರಿವಾರ್ಡ್ ರೇಷಿಯೋ ನಾವ್ ಯಾವ ತರ ಅಕ್ಸೆಪ್ಟ್ ಮಾಡ್ಕೋಬೇಕು, ಇದು ಯಾವ ತರ ಎಕ್ಸಾಕ್ಟ್ಲಿ ವರ್ಕ್ ಆಗುತ್ತೆ ಅಂತಂದ್ರೆ, ಸೊ ಪ್ರೈಸ್ ನ ಫ್ಯಾಕ್ಟರ್ ನ ಹೊರತಾಗಿ ನಾವೆಲ್ಲರೂ ಕೂಡ ಕನ್ಫ್ಯೂಷನ್ ಸಾಕಷ್ಟು ಬಾರಿ ಆಗ್ತೀವಿ. ವೈ? ಬಿಕಾಸ್ ಎಕ್ಸಾಂಪಲ್ ಒಂದು 1000 ಟೋಕನ್ಸ್ ನ ನಾವು LGNS ನ ಖರೀದಿ ಮಾಡಿ ಸ್ಟೇಕ್ ಮಾಡ್ತೀವಿ ಅಂತ ಅನ್ಕೋಣ. ಓಕೆ, ಸೊ ಈ 1000 ಟೋಕನ್ಸ್ ಏನಿದೆ, ದಟ್ ಈಸ್ ದ ಪ್ರಿನ್ಸಿಪಲ್. ನಾವು ಆಗ್ತಕ್ಕಂಥ LGNS ನ ಮೊತ್ತ ವ್ಯಾಲ್ಯೂ ಅಮೌಂಟ್ ಇಲ್ಲಿ ಪ್ರಿನ್ಸಿಪಲ್ ಅಲ್ಲ. ಅದ್ರದ್ದು ಕ್ರಿಪ್ಟೋ ಟೋಕನ್ ಇನ ವ್ಯಾಲ್ಯೂ ಇಟ್ಸ್ ಅ ಮಾರ್ಕೆಟ್ ಡಿಪೆಂಡೆನ್ಸಿ, ಅದು ವೇರಿಯೇಷನ್ ಆಗ್ತಾ ಇರುತ್ತೆ. ಬಟ್ ನಾವಿಲ್ಲಿ ಕ್ರಿಪ್ಟೋದಲ್ಲಿ ಯಾವ ತರ ಮೈಂಡ್ ಸೆಟ್ ಇರಬೇಕು ಅಂತಂದ್ರೆ, ನಾವೇನು ಇನಿಷಿಯಲ್ ಇಲ್ಲಿ ಸ್ಟೇಕ್ ಮಾಡ್ತೀವಿ, ಅದ್ರ ಎಷ್ಟು 1000 ಟೋಕನ್ ಸ್ಟೇಕ್ ಮಾಡ್ತೀವಿ, 10 ಟೋಕನ್ ಮಾಡ್ತೀವಿ, 5 ಮಾಡ್ತೀವಿ, 20, ಎನಿಥಿಂಗ್, ಬಟ್ ಏನು ನಾವು ಸ್ಟೇಕ್ ಮಾಡ್ತೀವಿ, ಸೊ ದಟ್ ಈಸ್ ಅವರ್ ಪ್ರಿನ್ಸಿಪಲ್. ಓಕೆ, ಆ 1000 ಟೋಕನ್ ಇಂದ ನಮಗೆ ಏನು ಪ್ರತಿದಿನ ಏನು ಜನರೇಟ್ ಆಗುತ್ತೆ, ಸೊ ಫಾರ್ ಎಕ್ಸಾಂಪಲ್ ಪ್ರತಿದಿನ ಏನ್ ಜನರೇಟ್ ಆಗುತ್ತೆ, ಸೊ ಅದು ನಮ್ಗೆ ಏನಾಗುತ್ತೆ, ದಟ್ ಈಸ್ ದ ಪ್ರಾಫಿಟ್. ಅದನ್ನ ನಾವು ಪ್ರಾಫಿಟ್ ಅನ್ನ ಬುಕ್ ಮಾಡಬೇಕು. ಸಾಕಷ್ಟು ಜನ ಕಂಪ್ಲೀಟ್ಲಿ ಓವರ್ ಆಲ್ ಪೋರ್ಟ್ಫೋಲಿಯೋನೇ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ, ಓವರ್ ಆಲ್ ಪೋರ್ಟ್ಫೋಲಿಯೋನೇ ಕೌಂಟ್ ಮಾಡ್ತಾ, ಸೊ ನಾವ್ ಇದ್ರಲ್ಲಿ ಈ ವಿಚಾರದಲ್ಲಿ ಎಡ್ಬಿಡ್ತಕ್ಕಂಥದ್ದು ಅಥವಾ ಆ ವಿಚಾರನ ಲೈಕ್ ಗೊತ್ತಾಗದೆ ಎಕ್ಸಿಟ್ ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದೀವಿ. ಓಕೆ, ನಮ್ಮ ಪ್ರಿನ್ಸಿಪಲ್ ಟೋಕನ್ ಅನ್ನ ಹೊರತಾಗಿ ಎಕ್ಸ್ಟ್ರಾ ಪ್ರಾಫಿಟ್ ಏನು ಜನರೇಟ್ ಆಗಿದೆ, ಸೊ ಅದು ಪ್ರಾಫಿಟ್, ಅದನ್ನ ನಾವು ಬುಕ್ ಮಾಡ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಓಕೆ, ಸೊ LGNS ಗಿವಿಂಗ್ ಯು 700 to 18%, 800% of annual percentage yield. Okay, so due to community building, community ಸಪ್ರೆಸ್ ಆಗ್ತಾ ಹೋಗ್ತಾ ಇರೋದ್ರಿಂದ APY ಅಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಕಮ್ಮಿ ಆಗ್ತಾ ಹೋಗ್ಬೋದು. ಬಟ್ ಪ್ರೆಸೆಂಟ್ ಸಿನಾರಿಯೋದಲ್ಲಿ ನೋಡೋದಾದ್ರೆ, ವಿ ಆರ್ ಗೆಟಿಂಗ್ ಅ ಗುಡ್ ಆನ್ಯುವಲ್ ಪರ್ಸೆಂಟೇಜ್ yield, ವಿ ಆರ್ ಗೆಟಿಂಗ್ ಅ ವೆರಿ ಗುಡ್ ರಿವಾರ್ಡ್ ಅಂತಾನೆ ಹೇಳ್ಬೋದು. ಪ್ರತಿದಿನ ನಾವು LGNS ನ ಸ್ಟೇಕ್ ಮಾಡೋದ್ರಿಂದ ಸೊ ಒಂದು ಒಳ್ಳೆ ರೀತಿಯಲ್ಲಿ ಸ್ಟೇಕಿಂಗ್ ಬರ್ತಾ ಇರ್ತಕ್ಕಂಥದ್ನು ಕೂಡ ನಾವು ನೋಡ್ಬೋದು. ಓಕೆ, ಸೊ ಸಾಕಷ್ಟು ಜನಕ್ಕೆ ರಿಯಲಿ ಸ್ಟೇಕಿಂಗ್ ಅಲ್ಲಿ ಇನ್ಕಮ್ ಇದೆನಾ ಅಂತಕ್ಕಂಥದ್ದು ವಿಚಾರನೇ ಗೊತ್ತಿಲ್ಲ. ಯಾಕೆ? ನಾವೆಲ್ಲರೂ ಕೂಡ ಇಷ್ಟು ದಿನ ಸ್ಟೇಕಿಂಗ್ ಅಥವಾ ಪದಗಳನ್ನ ಯಾವ್ದೋ ಒಂದು ಲೈಕ್ ಯಾವುದೇ ರೀತಿಯ ಟೆಕ್ನಾಲಜಿ ಬೇಸ್ಡ್ ಇಲ್ದೇ ಇರ್ತಕ್ಕಂಥ ಒಂದು MLM ಪ್ರೋಟೋಕಾಲ್ ಬೇಸ್ಡ್ ಅಲ್ಲಿ ಇನ್ವಾಲ್ವ್ ಆಗಿ, ಸೊ ಅದರದ್ದು ರಿಯಾಲಿಟಿ ಟೆಕ್ನಿಕಲಿ ಯಾವ ತರ ವರ್ಕ್ ಆಗುತ್ತೆ ಸ್ಟೇಕಿಂಗ್ ಅಂತಕ್ಕಂಥದ್ದನ್ನ ನಾವು ರಿಯಲಿ ಅರ್ಥ ಮಾಡ್ಕೊಳ್ಳಕ್ಕೆ ಹೋಗಿಲ್ಲ. ಬಟ್ ಸೊ ಕಂಪ್ಲೀಟ್ಲಿ ಟೆಕ್ನಿಕಲಿ ನಾವು ನೋಡ್ತಾ ಹೋದ್ರೆ, ನಾವು ಆಲ್ರೆಡಿ ಲಾಸ್ಟ್ ಮೀಟಿಂಗ್ ಅಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಯಾವ ತರ LGNS ನ ನಾವು ಖರೀದಿ ಮಾಡೋದ್ರಿಂದ ಅದರದ್ದು ಬರ್ತ್ ಆಗುತ್ತೆ, ಉತ್ಪತ್ತಿ ಆಗುತ್ತೆ. ಇಲ್ಲಿ ಯಾವುದೇ ರೀತಿಯ LGNS ನ ಯಾರು ಕೂಡ ಪ್ರೂಫ್ ಆಫ್ ಸ್ಟೇಕ್ ಮುಖಾಂತರ ಇಲ್ಲಿ ನಮಗೆ ಸ್ಟೇಕಿಂಗ್ ಬೆನಿಫಿಟ್ ಸಿಗ್ತಾ ಹೋಗ್ತಕ್ಕಂಥದ್ದು. ಓಕೆ, ಸೊ
ಇಲ್ಲಿ ಎಲ್ ಜಿ ಎನ್ ಎಸ್ ಉತ್ಪತ್ತಿ ಆಗ್ತಕ್ಕಂಥದ್ದು ಯಾರೆಲ್ಲ ಎಲ್ ಜಿ ಎನ್ ಎಸ್ ನ ಡಾಲರ್ ಮುಖಾಂತರ ಖರೀದಿ ಮಾಡ್ತಾರೆ ಅವರೇ ಇಲ್ಲಿ ಕ್ರಿಯೇಟ್ ಮಾಡ್ತಕ್ಕಂಥವ್ರು. ಇಲ್ಲಿ ಯಾವುದೇ ತರದ ಕ್ರಿಯೇಟರು ಸಿಸ್ಟಮ್ ಅಲ್ಲಿ ಆಟೋಮೆಟಿಕ್ಲಿ ಎಲ್ ಜಿ ಎನ್ ಎಸ್ ಡೈಲಿ ಇಂತಿಷ್ಟು ರೂಪದಲ್ಲಿ ಅಥವಾ ಇಂತಿಷ್ಟು ಬ್ಲಾಕ್ ಬೇಸ್ಡ್ ಮೇಲೆ ಕ್ರಿಯೇಟ್ ಆಗ್ತಕ್ಕಂಥ ಟೋಕನ್ ಅಲ್ಲ. ಪ್ರತಿಯೊಂದು ಟೋಕನ್ಗೂ ಕೂಡ ವ್ಯಾಲ್ಯೂ ಕೊಡ್ತಾ ಇರ್ತಕ್ಕಂಥವ್ರು ಪಬ್ಲಿಕ್ಗೆ. ಏನು ನಮಗೆ ನಮ್ಮೆಲ್ಲರ ಮಧ್ಯೆ ಏನು ಪ್ರತಿದಿನ ರಿವಾರ್ಡ್ ಜನರೇಟ್ ಆಗ್ತಾ ಇದೆ ಅದು ಕೂಡ ಟ್ರೆಜರಿ ಬಾಂಡ್ ಅಲ್ಲಿ, ಅಂದ್ರೆ ಎಲ್ ಜಿ ಎನ್ ಎಸ್ ಏನೆಲ್ಲ ಡೈಲಿ ಕ್ರಿಯೇಟ್ ಆಗ್ತಾ ಇದೆ ಪಬ್ಲಿಕ್ ಮುಖಾಂತರ, ಪಬ್ಲಿಕ್ ಟ್ರಾನ್ಸಾಕ್ಷನ್ಸ್ ಇಂದ ಏನ್ ಕ್ರಿಯೇಟ್ ಆಗ್ತಾ ಇದೆ ಅದ್ರ ಮುಖಾಂತರ ಎಷ್ಟು ಓವರ್ ಆಲ್ ಟ್ರೆಜರಿಯಲ್ಲಿ ಫಿಲ್ ಆಗಿರುತ್ತೆ ಆ ಟೋಕನ್ಸ್ ನೇ ನಮಗೆ ಪ್ರತಿ 7 ತಾಸಿಗೊಮ್ಮೆ ಆಸ್ ಎ ರಿವಾರ್ಡ್ ರೂಪದಲ್ಲಿ ಬರ್ತಾ ಇರ್ತಕ್ಕಂಥದ್ನ ನಾವು ನೋಡ್ಬೋದು. ಓಕೆ, ಸೊ ಈ ತರ ಸ್ಟೇಕಿಂಗ್ ಅಲ್ಲಿ ಸಾಕಷ್ಟು ಟೋಕನ್ಸ್ ಇದಾವೆ. ನಾವು ಸರ್ಚ್ ಯಾವ ತರ ಮಾಡಬೇಕು, ಯಾವ ತರ ಟೋಕನ್ಸ್ ಅದು ಯಾವ ತರ ವರ್ಕ್ ಆಗುತ್ತೆ, ಯಾವ ಕಾಯಿನ್ ನಾವು ಲೈಕ್ ಇನ್ವಾಲ್ವ್ ಆಗ್ಬೇಕು ಅಂತಕ್ಕಂಥದ್ನ ನೀವು ಡೆಕ್ ಸ್ಕ್ರೀನ್ ಅಲ್ಲೂ ಕೂಡ ಚೆಕ್ ಮಾಡ್ಬೋದು. ಓಕೆ, ನೀವು ಡೆಕ್ ಸ್ಕ್ರೀನ್ ಅಲ್ಲಿ ನೋಡೋದಾದ್ರೆ ಆಲ್ಮೋಸ್ಟ್ ಮೋರ್ ದ್ಯಾನ್ 2.5 ಲ್ಯಾಕ್ಸ್ ನೀವು ಆಲ್ ಚೈನ್ ನೋಡಿ ಅಣ್ಣ. ಫಾರ್ ಎಕ್ಸಾಂಪಲ್ ಆಲ್ ಬ್ಲಾಕ್ ಚೈನ್ ನ ಹೊರತಾಗಿ ನೀವು ನೋಡಿದ್ರೆ ಸೊ ಮೋರ್ ದನ್ 1,75,000 ಅಂದ್ರೆ 1,75,000ಕ್ಕಿಂತ ಹೆಚ್ಚು ಟೋಕನ್ಸ್ ಗಳು ಟ್ರೇಡ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಓಕೆ, ಬಟ್ ಸೊ ಈಗ ನಮ್ದು ಎಲ್ ಜಿ ಎನ್ ಎಸ್ ಟೋಕನ್ ಇರ್ತಕ್ಕಂಥದ್ದು ಪಾಲಿಗಾನ್ ಬ್ಲಾಕ್ ಚೈನ್ ಮೇಲೆ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ನೀವು ಪಾಲಿಗಾನ್ ಬ್ಲಾಕ್ ಚೈನ್ ಮೇಲೂ ನೋಡಿದ್ರು ಕೂಡ ಮೋರ್ ದೆನ್ 3,300 ಟೋಕನ್ಸ್ ಗಳು ಏನಾಗ್ತಿದೆ ಪಾಲಿಗಾನ್ ನ ಬ್ಲಾಕ್ ಚೈನ್ ನ ಬಳಸ್ಕೊಂಡು ಸೊ ತಂದೆ ಆದಂತ ಬೈ ಸೆಲ್ ವ್ಯವಹಾರನ ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲಿ ನಡೆಸ್ತಾ ಇದೆ. ಓಕೆ, ಸೊ ಈ ಇಡೀ ಪಾಲಿಗಾನ್ ಅಲ್ಲಿ ಟಾಪ್ 1 ಲಾಸ್ಟ್ ನೀವು ಒಂದು 1 ಇಯರ್ ಇಂದ ಟ್ರೆಂಡ್ ನೋಡೋದಾದ್ರೆ ಟಾಪ್ 1 ಅಲ್ಲಿ $3.75 ಇವತ್ತು ಪ್ರೆಸೆಂಟ್ ರೇಟ್ ಇದೆ. ಸೊ ವಿತ್ ಅ ಹ್ಯೂಜ್ ಸ್ಟೇಬಲ್ ಲಿಕ್ವಿಡಿಟಿ ಒಂದಿಗೆ ಡೈಲಿ ಆವರೇಜ್ $40 ಮಿಲಿಯನ್ ಆವರೇಜ್ ಡೈಲಿ ಬೈ ಸೆಲ್ ಆಗ್ತಾ ಇದೆ. ಸೊ ಈ ಅಂದ್ರೆ ಇಡೀ ಬ್ಲಾಕ್ ಚೈನ್ ಅಲ್ಲೇ ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲೇ ಟಾಪ್ 1 ಮೇಂಟೈನ್ ಮಾಡಿರ್ತಕ್ಕಂಥ ಟೋಕನ್ ನಮಗೆ ಆಸ್ ಅ ಸ್ಟೇಕಿಂಗ್ ರೂಪದಲ್ಲಿ APY ಸಿಗ್ತಾ ಇದೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಯಾವುದೇ ರೀತಿ 2 ತಿಂಗಳು 1 ತಿಂಗಳು 3 ತಿಂಗಳು ಮೇಂಟೈನ್ ಆಗಿರ್ತಕ್ಕಂಥದ್ದಲ್ಲ, ಅಥವಾ ಲಿಕ್ವಿಡಿಟಿಯಲ್ಲಿ ಡೇ ಬೈ ಡೇ ಲಿಕ್ವಿಡಿಟಿ ಕಂಪ್ಲೀಟ್ಲಿ ಒಂದು ಸ್ಟಡಿ ಇಲ್ಲದೆ ಲಾಸ್ಟ್ 1 ಇಯರ್ದು ನಾನು ಲಾಸ್ಟ್ ಮೀಟಿಂಗ್ ಅಲ್ಲೂ ತೋರಿಸಿದ್ದೀನಿ ಯಾವ ತರ ತಂದೆ ಆದಂತ ಜರ್ನಿ ವಿತ್ $1 ಮಿಲಿಯನ್ ಇಂದ ಹತ್ತತ್ರ ಇವತ್ತು ಒಂದು $400+ ಮಿಲಿಯನ್ ವರೆಗೂ ಲಿಕ್ವಿಡಿಟಿ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಎಲ್ ಜಿ ಎನ್ ಎಸ್ ಅಲ್ಲಿ. ಅಂದ್ರೆ ಯಾವ ರೀತಿ ಎಕ್ಸ್ಪೋನೆನ್ಷಿಯಲಿ ಕಮ್ಯುನಿಟಿ ಇನ್ವಾಲ್ವ್ ಆಗ್ತಾ ಇದೆ, ಕಮ್ಯುನಿಟಿ ಇದನ್ನ ಅಕ್ಸೆಪ್ಟ್ ಮಾಡ್ತಾ ಇದೆ. ವೈ? ಬಿಕಾಸ್ ಓನ್ಲಿ ದ ರಿಯಲ್ ಒಂದು ಟೆಕ್ನಾಲಜಿ ಬಿಹೈಂಡ್ ದಿಸ್. ಸೊ ಅದನ್ನ ಎಲ್ಲರೂ ಕೂಡ ನೋಡ್ಬೇಕು. ಸೊ ಈ ಎಲ್ ಜಿ ಎನ್ ಎಸ್ ಟೋಕನ್ ಮುಖಾಂತರ ನಮಗೆ ಏನ್ ಸಿಗ್ತಾ ಇದೆ, APY ಸಿಗ್ತಾ ಇದೆ ಈ ಟೋಕನ್ ಮುಖಾಂತರ. ಓಕೆ, ಸೊ ಏನಾಗ್ಬೋದು ಬರ್ತಕ್ಕಂಥ ದಿನಗಳಲ್ಲಿ ಎಲ್ ಜಿ ಎನ್ ಎಸ್ ನ ಬೆಲೆ ಆಗಿರ್ಬೋದು, ಇದ್ರದ್ದು ಫ್ಯೂಚರ್ ಸ್ಟ್ರೆಂತ್ ಆಗಿರ್ಬೋದು, ಅಥವಾ ಇದು ಯಾವ ತರ ಬರ್ತಕ್ಕಂಥ ದಿನಗಳಲ್ಲಿ ಎಲ್ ಜಿ ಎನ್ ಎಸ್ ಆಸ್ ಅ ಬೇಸ್ ಆಗಿ ಬರ್ತಕ್ಕಂಥ ಅನುಬಿಸ್ ಬ್ಲಾಕ್ ಚೈನ್ ಇರ್ಬೋದು, ಸ್ಟೇಬಲ್ ಕಾಯಿನ್ ಇರ್ಬೋದು, ಇವ್ರದೇ ಆದಂತ ಪ್ರೋಟೋಕಾಲ್ ಬೇಸ್ಡ್ ಏನೆಲ್ಲ ಪ್ರೊಡಕ್ಟಿವಿಟಿ ಇದೆ ಸೊ ಅದಕ್ಕೆ ಎಲ್ ಜಿ ಎನ್ ಎಸ್ ನ ಯಾವ ತರ ಒಂದು ಮಹತ್ವವಾಗಿ ಇದನ್ನ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಾವು ಆಲ್ರೆಡಿ ಹೇಳಿದ್ದೀನಿ, ಪ್ರತಿ ಸಲ ಉದ್ದೇಶ ಈ ಸಿಸ್ಟಮ್ ಬಗ್ಗೆ ಗೊತ್ತಿಲ್ಲದೆ ಅಥವಾ ಅದ್ರ ಬಗ್ಗೆ ಏನೂ ನಾಲೆಡ್ಜ್ ಇಲ್ಲದೆ ಸಿಸ್ಟಮ್ ಅಲ್ಲಿ ಪ್ರೆಸೆಂಟ್ ಸಿನಾರಿಯೋ ಅಥವಾ ಇವತ್ತಿನ ವಾಸ್ತವ ವಿಚಾರ ಮಾಡಿ ನೀವು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗಿರ್ತೀರಾ ಅಂದ್ರೆ 100% ನೀವು ಸಸ್ಟೈನ್ ಅಂದ್ರೆ ಇಲ್ಲಿ ಒಂದು ಕ್ಲಾರಿಟಿ ಇಲ್ಲದೆ ನಾವು ಇಲ್ಲಿ ಇರ್ಲಿಕ್ಕಾಗಲ್ಲ. ಯಾರೆಲ್ಲ ಒಂದು ಪ್ರೊಡಕ್ಟಿವಿಟಿ ಟೆಕ್ನಾಲಜಿ ಆಲ್ರೆಡಿ ಲಾಸ್ಟ್ ಒಂದು 10 ಮಂತ್ಸ್ ಇಂದ ಇದು ಯಾವ ತರ ಸಿಸ್ಟಮ್ ಅಕ್ಯುರೇಸಿಯಾಗಿ ವರ್ಕ್ ಆಗ್ತಾ ಇದೆ ಅಂತಕ್ಕಂಥ ತಿಳ್ಕೊಂಡಿದ್ದಾರೆ. ಸೊ ದೇ ಆರ್ ಕಂಪ್ಲೀಟ್ಲಿ ಟ್ರಸ್ಟಿಂಗ್ ದ ಸಿಸ್ಟಮ್ ಅಂಡ್ ದೇ ಆರ್ ಕಂಪ್ಲೀಟ್ಲಿ ಗೋಯಿಂಗ್ ಹೈಯರ್ ವಿತ್ ದ ಸಿಸ್ಟಮ್ ಅಂತಾನೆ ಹೇಳ್ಬೋದು. ಓಕೆ, ಸೊ ಏನಾಗ್ಬೋದು ಎಲ್ ಜಿ ಎನ್ ಎಸ್ ನ ಸ್ಟೋರಿ ಮುಂದಿನ ದಿನಗಳಲ್ಲಿ, ಯಾವ ತರ ಇದ್ರದ್ದು ಸ್ಟ್ರೆಂತ್ ಬೇಸಿಕ್ ಒಂದು ಗಟ್ಟಿಯಾಗಿ ಇದು ಮುಂದಿನ ಜರ್ನಿ ಹೋಗುತ್ತೆ ಅಂತಕ್ಕಂಥದ್ದು ಉದಾಹರಣೆ ನೀವು ತಿಳ್ಕೊಬೇಕು ಅಂದ್ರೆ ನಾವು ಆಲ್ರೆಡಿ ಹೇಳಿದೀನಿ, ಅದಕ್ಕೆ ಆಸ್ ಅ ಸಪೋರ್ಟಿವ್ ಆಗಿ ಅನುಬೀಸ್ ಬ್ಲಾಕ್ ಚೈನ್ ಬಂದಿದೆ. ಸೊ ಸಿಸ್ಟಮ್ ಆಲ್ರೆಡಿ 3 ಫೇಸಸ್ ಅಲ್ಲಿ ಶುರು ಆಗುತ್ತೆ ಅಂತಕ್ಕಂಥದ್ದು ಹೇಳಿತ್ತು. ಫಸ್ಟ್ ಒಂದು 15 to 20 months ಜರ್ನಿ ಓನ್ಲಿ ಅ ಕಮ್ಯುನಿಟಿ ಬಿಲ್ಡಿಂಗ್ ಸಿಸ್ಟಮ್, ಅಂದ್ರೆ ಜನಗಳನ್ನ ಸಿಸ್ಟಮ್ಗೆ ತರಬೇಕು ಅಂತಕ್ಕಂಥದ್ದು ಉದ್ದೇಶ. ಅಂದ್ರೆ ಮಿನಿಮಮ್ ಒಂದು 1 million ಪೀಪಲ್ ಸಿಸ್ಟಮ್ಗೆ ಕನೆಕ್ಟ್ ಆಗ್ಬೇಕು ಅಂತದ್ದು ಏನು ಒಂದು ಟಾರ್ಗೆಟ್ ಇತ್ತು, ಅದನ್ನ ಆಲ್ರೆಡಿ ವಿತಿನ್ 15 to 17 months ಅಲ್ಲಿ ಸಿಸ್ಟಮ್ ಅಚೀವ್ ಆಗಿರ್ತಕ್ಕಂಥದ್ದು ಓನ್ಲಿ ಥ್ರೂ ದ ಎಲ್ ಜಿ ಎನ್ ಎಸ್. ಅಲ್ಲಿ ಎಲ್ ಜಿ ಎನ್ ಎಸ್ ಯಾವುದೇ ತರದ ಒಂದು ಬಾಂಡ್ ಮೆಕ್ಯಾನಿಸಮ್ ಆಗಿರ್ಲಿ ಅಥವಾ ಅನುಬೀಸ್ ಬ್ಲಾಕ್ ಚೈನ್ ಆಗ್ಲಿ ಯಾವುದೇ ತರ ಪ್ರೊಡಕ್ಟಿವಿಟಿ ಇರ್ಲಿಲ್ಲ 15 ತಿಂಗಳಲ್ಲಿ. ಬರೀ ಎಲ್ ಜಿ ಎನ್ ಎಸ್ ಸ್ಟೇಕು ಅನ್ಸ್ಟೇಕು ಬೈ ಸೆಲ್ P2P ಸೊ ಆ ತರ ನಡೀತಾ ಇತ್ತು. ಬಟ್ ಇವಾಗ ಅದಕ್ಕೆ ಎಲ್ ಜಿ ಎನ್ ಎಸ್ ಗೆ ಆಸ್ ಅ ಸಪೋರ್ಟಿವ್ ಆಗಿ ಅನುಬೀಸ್ ಬ್ಲಾಕ್ ಚೈನ್ ಬಂದಿದೆ. ಅದ್ರ ಜೊತೆ ನಾವು ತಿಳ್ಕೊಬೇಕಾಗಿರೋದು ಏನು ಅಂದ್ರೆ ಅನುಬೀಸ್ ಬ್ಲಾಕ್ ಚೈನ್ ಏನ್ ಕನೆಕ್ಟ್ ಆಗಿದೆ, ದಿಸ್ ಇಸ್ ನಾಟ್ ಅ ವೆರಿ ಯಾವುದೇ ಇಷ್ಟು ದಿನ ನಾವು ಏನೇನೆಲ್ಲ ಬ್ಲಾಕ್ ಚೈನ್ ಕೇಳಿದ್ವಿ ಥ್ರೂ ಮಾರ್ಕೆಟಿಂಗ್ ಮುಖಾಂತರ, ಸೊ ಅದಕ್ಕೆ ಯಾವ
ಯಾವ ರೀತಿಯಲ್ಲೂ ಕೂಡ ನಾವು ಇದನ್ನ ಕಂಪೇರ್ ಮಾಡ್ಲಿಕ್ಕೆ ಆಗ್ತಕ್ಕಂಥದ್ದು ಅಲ್ಲ. ಓಕೆ, ಸೊ ಇಲ್ಲಿ ಅನುಬೀಸ್ ಬ್ಲಾಕ್ ಚೈನ್ ಆಸ್ ಅ ಸಪೋರ್ಟಿವ್ ಆಗಿ ಬಂದಿದೆ. ಸೊ ಅನುಬೀಸ್ ಬ್ಲಾಕ್ ಚೈನ್ ಜೊತೆ ಸಿಸ್ಟಮಿನ ಒಂದು 11 years ಒಂದು ಲೈಕ್ ಒಂದು ರಿಸರ್ಚ್ ಏನಿದೆ ಅದು ಕೂಡ ಇನ್ವಾಲ್ವ್ ಆಗ್ತಾ ಇದೆ. ಏನು ಟಾರ್ಗೆಟ್ ಇದೆ, ಒರಿಜಿನ್ LGNS ನ ಉದ್ದೇಶ ಏನು ಕಮ್ಯುನಿಟಿ ತರಬೇಕು, ಪಬ್ಲಿಕ್ ಇಂದ ಫಂಡ್ ತರಬೇಕು ಅಂತಕ್ಕಂಥದ್ದಿಲ್ಲ. ಏನೆಲ್ಲ ಒಂದು ನೆಗೆಟಿವಿಟಿ, ಒಂದು ಪ್ರೋಟೋಕಾಲ್, ಒಂದು ಚಾಲೆಂಜಸ್ ಏನೆಲ್ಲ ಕ್ರಿಪ್ಟೋ ಇಂಡಸ್ಟ್ರಿಯಲ್ಲಿ ಒಂದು ಅನುಭವಿಸ್ತಾ ಇದ್ದಾರೆ ಪಬ್ಲಿಕ್, ಸೊ ಅದನ್ನ ಆಸ್ ಅ ಮೇನ್ ಚಾಲೆಂಜ್ ಆಗಿ ಸಿಸ್ಟಮ್ ಪ್ರೋಟೋಕಾಲ್ ನ ವರ್ಕ್ ಮಾಡ್ತಿದೆ ಹೊರತು ಆ ಪ್ರೋಟೋಕಾಲ್ ಆಗಿ ಏನಾಗ್ತಿದೆ, ಪಬ್ಲಿಕ್ ಇನ್ವಾಲ್ವ್ ಆಗ್ತಿದೆ, ದೇ ಆರ್ ಗೆಟಿಂಗ್ ಎ ಬೆನಿಫಿಟ್. ಓಕೆ, ಸೊ ಸಿಸ್ಟಮ್ದು ಯಾವುದೇ ತರದ ಫಂಡ್ ತರಬೇಕು, ಫಂಡ್ ಸಿಸ್ಟಮ್ಗೆ ಬರಬೇಕು ಅಂತಕ್ಕಂಥದ್ದಿಲ್ಲ. ಕಮ್ಯುನಿಟಿ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್, ಪ್ರೋಟೋಕಾಲ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್, ಕೋಡಿಂಗ್ ವೆರಿ ಇಂಪಾರ್ಟೆಂಟ್. ಸೊ ಅನುಬೇಸ್ ಬ್ಲಾಕ್ ಚೈನ್ ಈಗ ಆಸ್ ಅ ಸಪೋರ್ಟಿವ್ ಆಗಿ LGNS ಜೊತೆ ಮರ್ಜ್ ಆಗಿರೋದ್ರಿಂದ 100% ದ ಬೇಸ್ಮೆಂಟ್ ಅಂದ್ರೆ ಸಿಸ್ಟಮಿನ ನೆಕ್ಸ್ಟ್ ಪ್ರೋಟೋಕಾಲ್ ಒಂದು ಸ್ಟ್ರೆಂತ್ ಅಂತಾನೆ ಹೇಳ್ಬೋದು ಅನುಬೇಸ್ ಬ್ಲಾಕ್ ಚೈನ್. ಸೊ ಒಂದು 11 years ರಿಸರ್ಚ್ ಆಗಿರ್ಬೋದು. ಅಂಡ್ ದೆನ್ ನಾ ಆಲ್ರೆಡಿ ಹೇಳಿದೆ, ಸೊ ಏನೆಲ್ಲ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಯಾವ್ದಕ್ಕೋಸ್ಕರ LGNS ಬಂದಿದೆ, ಸೊಲ್ಯೂಷನ್ ಟು ದ ಕ್ರಿಪ್ಟೋ ಮಾರ್ಕೆಟ್, ಕಂಪ್ಲೀಟ್ ಓವರ್ ಆಲ್ ಕ್ರಿಪ್ಟೋ ಮಾರ್ಕೆಟ್ಗೆ ಒಂದು ಸೊಲ್ಯೂಷನ್ ಕೊಡಬೇಕು ಅಂತಕ್ಕಂಥದ್ದು ಬಂದಿದೆ. ಸೊಲ್ಯೂಷನ್ ಟು ದ ಸಾವರೆನಿಟಿ ಮಾರ್ಕೆಟ್ ಅಂದ್ರೆ ಕಂಪ್ಲೀಟ್ಲಿ ಒಂದು ಪಬ್ಲಿಕ್ ಕಂಟ್ರೋಲ್ಡ್ ಬೇಸ್ಡ್ ಮೇಲೆ ಸಿಸ್ಟಮ್ ರನ್ ಆಗ್ಬೇಕು ಅಂತಕ್ಕಂಥದ್ದು ಉದ್ದೇಶ ಇಟ್ಕೊಂಡು ಬಂದಿದೆ. ಓಕೆ, ಅಂಡ್ ದೆನ್ ಸೊಲ್ಯೂಷನ್ ಟು ದ ಪಬ್ಲಿಕ್ ಕಂಟ್ರೋಲ್, ಕಂಪ್ಲೀಟ್ಲಿ ಪಬ್ಲಿಕ್ ಅಂದ್ರೆ ಏನೆಲ್ಲ LGNS ಕ್ರಿಯೇಟ್ ಆಗ್ತಿದೆ, ಸ್ಟೇಬಲ್ ಕಾಯಿನ್ ಅಂದ್ರೆ USDT ಯಾವ ತರ ರೂಲ್ ಮಾಡ್ತಾ ಇದೆ. USDT ಅಂತಕ್ಕಂಥದ್ದು ಒಂದು ಟೆದರ್ ಅಂತ ಕಂಪನಿ ಸಿಸ್ಟಮ್ ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥದ್ದು. ಬಟ್ ಸ್ಟೇಬಲ್ ಕಾಯಿನ್ ಅದು ಕೂಡ ಅದರದ್ದು ವ್ಯಾಲ್ಯೂ $1, ಬಟ್ ಅದನ್ನ ಕ್ರಿಯೇಟ್ ಮಾಡ್ತಕ್ಕಂಥವ್ರು ಯಾವುದೇ ರೀತಿಯ ಸೆಂಟ್ರಲೈಸ್ಡ್ ಸಿಸ್ಟಮ್ ಅಲ್ಲ. ಸ್ಟೇಬಲ್ ಕಾಯಿನ್ ಯಾರೆಲ್ಲ LGNS ನ ಹೋಲ್ಡ್ ಮಾಡಿದ್ದಾರೆ, LGNS ನ ಖರೀದಿ ಮಾಡಿ ಸ್ಟೇಕ್ ಮಾಡಿದ್ದಾರೆ, ಅವ್ರಿಗೆ ಮಾತ್ರ ಇಲ್ಲಿ ಆಪ್ಷನ್ ಇರ್ತಕ್ಕಂಥದ್ದು ಸ್ಟೇಬಲ್ ಕಾಯಿನ್ ನ ಒಂದು ಸ್ಟೇಬಲ್ ಕಾಯಿನ್ ನ ಉತ್ಪತ್ತಿ ಮಾಡ್ಲಿಕ್ಕೆ. ದಟ್ ಈಸ್ ದ ಮೇನ್ ಮೋಟೋ. ಪಬ್ಲಿಕ್ ಕಂಟ್ರೋಲ್ಡ್ ಬೇಸ್ಡ್ ಪೇಮೆಂಟ್ ಗೇಟ್ ವೇ ನಡಿಬೇಕು ಅಂತಕ್ಕಂಥದ್ದು ಉದ್ದೇಶ ಇಟ್ಕೊಂಡು ಸಿಸ್ಟಮ್ ಬಂದಿರೋದು. ಸೊಲ್ಯೂಷನ್ ಟು ದ ಪೇಮೆಂಟ್ ಮೆಥಡ್ ಅಂತ ಹೇಳ್ಬೋದು. ಅಂಡ್ ದೆನ್ ಸೊಲ್ಯೂಷನ್ ಟು ದ ಅನ್ಲಿಮಿಟೆಡ್ ಸಪ್ಲೈ. ಏನೆಲ್ಲ ಸಾಕಷ್ಟು ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ನಾವು ಸಾಕಷ್ಟು, ನೀವು ಲಾಸ್ಟ್ ಒಂದು ಟಾಪ್ 100, 200, 500 ಟೋಕನ್ಸ್ ನ ಯಾವುದೇ ಟೋಕನ್ಸ್ ಕಾಯಿನ್ಸ್ ನ ನೋಡಿ, ನೀವು ಒಂದು 2 ವರ್ಷದ ಗ್ರಾಫ್ ನ ಚೆಕ್ ಮಾಡಿದ್ರೆ ಓನ್ಲಿ ಅವು ಅದು ಲೈಕ್ ಪ್ರೈಸ್ ಮೋರ್ ದನ್ 50%, 60%, 80% ಡ್ರಾಪ್ ಆಗಿರ್ತಕ್ಕಂಥದ್ದು ಉದಾಹರಣೆ ನೀವು ನೋಡ್ಬೋದು. ಅಂದ್ರೆ ಅದರ ಅರ್ಥ ಏನು, ಸಪ್ಲೈ ಜಾಸ್ತಿ ಆಗ್ತಾ ಇದೆ, ಟೋಕನ್ ನ ಸಪ್ಲೈ ಡೇ ಬೈ ಡೇ ದಿನ ಜಾಸ್ತಿ ಆಗ್ತಾ ಇದೆ, ಅದಕ್ಕೋಸ್ಕರ ಪ್ರೈಸ್ ಡೌನ್ ಆಗ್ತಾ ಇದೆ. ಏನು ಸಪ್ಲೈ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅಲ್ಲಿ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಟಾಪ್ 100, 200, 500 ಟೋಕನ್ ಅನ್ನ ದಿನ ಅದು ಉತ್ಪತ್ತಿ ಆಗ್ತಕ್ಕಂಥ ಟೋಕನ್ ಏನಾಗ್ತಿದೆ, ಜಾಸ್ತಿ ಆಗ್ತಾ ಇದೆ. ಅದೇನಾಗ್ತಿದೆ, ಮ್ಯಾಚ್ ಆಗ್ತಾ ಇಲ್ಲ, ಖರೀದಿ ಅಂದ್ರೆ ಬೈಯರ್ಸ್ಗೆ ಮ್ಯಾಚ್ ಆಗ್ತಾ ಇಲ್ಲ, ಡಿಮ್ಯಾಂಡ್ ಮ್ಯಾಚ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ 60% ಮಿನಿಮಮ್ 50% 80% ಟೋಕನ್ ಬೆಲೆ ಇಳಿದಿದೆ. ನಿಮ್ಮ 2-3 ವರ್ಷದ ಮುಂಚೆ ಒಂದು $10, ಒಂದು $100 ಟೋಕನ್ಗೆ ಯಾವುದೇ ಒಂದು ಟೋಕನ್ಗೆ ನೀವು ಖರೀದಿ ಮಾಡಿ ಹಾಗೆ ಬಿಟ್ಟಿದ್ರಿ ಅಂದಿದ್ರೆ ಇವತ್ತು ಅದರದ್ದು ವ್ಯಾಲ್ಯೂಯೇಷನ್ $20 ಆಗಿದೆ. ಅಂದ್ರೆ ಅನ್ಲಿಮಿಟೆಡ್ ಸಪ್ಲೈ ಅಂತಕ್ಕಂಥದ್ದಕ್ಕೆ ಯಾವುದೇ ತರದ ಸೊಲ್ಯೂಷನ್ ಇಲ್ಲ. ಬಟ್ ಒರಿಜಿನ್ LGNS ಅಲ್ಲಿ LGNS ಗೂ ಕೂಡ ಅನ್ಲಿಮಿಟೆಡ್ ಸಪ್ಲೈ ಅಂತಕ್ಕಂಥದ್ದು ಭ್ರಮೆಯಲ್ಲಿ ಏನಿದೀವಿ, ಅದಕ್ಕೂ ಕೂಡ ಒಂದು ಸೊಲ್ಯೂಷನ್ ತಂದಿರತಕ್ಕಂಥದ್ದು ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ. ಈವನ್ ಅನ್ಲಿಮಿಟೆಡ್ ಸಪ್ಲೈ ಇರ್ತಕ್ಕಂಥ ಟೋಕನ್ ಕೂಡ ಯಾವ ತರ ಸ್ಟೆಬಿಲಿಟಿ ಆಗಿ ಪಬ್ಲಿಕ್ ಗೆ ಯೂಸ್ ಕೇಸ್ ಅಲ್ಲಿ ಒಂದು ಪೋರ್ಟ್ಫೋಲಿಯೋ ಮ್ಯಾನೇಜ್ ಮಾಡಬಹುದು, ಒಂದು ಪೋರ್ಟ್ಫೋಲಿಯೋ ಒಂದು ಒಳ್ಳೆ ರೀತಿಯ ಕ್ರಿಯೇಟ್ ಮಾಡ್ಕೋಬಹುದು ಅಂತಕ್ಕಂಥದ್ದು ಒಂದು ಉದ್ದೇಶ. ಆಲ್ರೆಡಿ ಒಂದು ಸೊಲ್ಯೂಷನ್ ಸಿಕ್ಕಿರ್ತಕ್ಕಂಥದ್ದು LGNS ಅಲ್ಲಿ. ಯಾವುದೇ ತರದ ಕ್ರಿಪ್ಟೋ ಬೇರೆ ಟೋಕನ್ಗೆ ಆ ಸೊಲ್ಯೂಷನ್ ಇನ್ನೂ ಕೂಡ ಸಿಕ್ಕಿಲ್ಲ. ಓಕೆ, ಸೊ ಅಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ, ಸಾಕಷ್ಟು ಜನ ಒಂದು ಪ್ರೈಸ್ ಫ್ಯಾಕ್ಟರ್ ಮೇಲೆ ಒಂದು ಕ್ರಿಪ್ಟೋ ಇಂಡಸ್ಟ್ರಿ ರನ್ ಆಗ್ತಾ ಇದ್ದು. ಓಕೆ, ಬಟ್ ನಾವೀಗ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಪ್ರೈಸ್ ನ ಹೊರತಾಗಿ ಕೂಡ. ಸೊ ಇಲ್ಲಿ ಸಿಸ್ಟಮ್ ಥ್ರೂ ಅ ಕಾಂಪೌಂಡಿಂಗ್ ಮಾಡೆಲ್ ಅಲ್ಲಿ ಎಲ್ಲರೂ ಕೂಡ ಇಲ್ಲಿ ಬೆನಿಫಿಟ್ ನ ತಗೊಳ್ತಾ ಇರ್ತಕ್ಕಂಥದ್ದನ್ನ ನೋಡಬಹುದು. ಪ್ರೆಸೆಂಟ್ ಮಾರ್ಕೆಟ್ ಏನಿದೆ ಓನ್ಲಿ ಪ್ರೈಸ್ ಫ್ಯಾಕ್ಟರ್ ಮೇಲೆ ನಡೀತಾ ಇದೆ. ಸೊ ಓನ್ಲಿ ದ LGNS ಇನ್ ದ ಮಾರ್ಕೆಟ್ ಕಂಪ್ಲೀಟ್ಲಿ ಒಂದು ಬೇರೆ ವೇ ಆಫ್ ಟೆಕ್ನಾಲಜಿ ಬೇಸ್ಡ್ ಸಿಸ್ಟಮ್ ಗೆ ಮಾರ್ಕೆಟ್ಗೆ ಪಬ್ಲಿಕ್ ಕೊಟ್ಟು, ಸೊ ಯಾವ ವೇ ಅಲ್ಲಿ ಒಂದು ಕಾಂಪೌಂಡಿಂಗ್ ಮಾಡೆಲ್ ಅಂದ್ರೆ ಪ್ರೈಸ್ ನ ಹೊರತಾಗಿ ಕೂಡ ನಾವು ಕ್ರಿಪ್ಟೋದಲ್ಲಿ ಒಂದು ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡ್ಕೋಬಹುದು ಅಂತಕ್ಕಂಥದ್ದು ತೋರಿಸಿರ್ತಕ್ಕಂಥದ್ದು ಒರಿಜಿನ್ LGNS. ಸೊ ದೀಸ್ ಆರ್ ಆಲ್ ದ ಸ್ಟೋರಿ. ನಾನೇನು ನಿಮ್ಗೆ 4-5 ಪಾಯಿಂಟ್ ಹೇಳಿದೆ, ಆ 5 ಪಾಯಿಂಟಿನ ಉದ್ದೇಶ ಇಟ್ಕೊಂಡು ಸಿಸ್ಟಮ್ ಬಂದಿರತಕ್ಕಂಥದ್ದು. ಇಮ್ಯಾಜಿನ್ ಮಾಡಿ, ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲದಕ್ಕೂ ಸೊಲ್ಯೂಷನ್, ಎಲ್ಲದಕ್ಕೂ ಕೂಡ ಮೂಲ ಬೇಸ್ LGNS. ಯಾವುದೇ ಒಂದು ಪ್ರೋಟೋಕಾಲ್ ಪ್ರೊಡಕ್ಟಿವಿಟಿ ಬರ್ತಕ್ಕಂಥ ದಿನಗಳಲ್ಲಿ ಏನೇ ಬಂದ್ರು ಕೂಡ ಅದು LGNS ಮುಖಾಂತರನೇ ಸಿಸ್ಟಮ್ ರನ್ ಆಗುತ್ತೆ ಹೊರತು, LGNS ಮುಖಾಂತರನೇ ಕಮ್ಯುನಿಟಿ ಇನ್ವಾಲ್ವ್ ಆಗ್ಬೇಕೆ ಹೊರತು ಬೇರೆ ಸೊಲ್ಯೂಷನ್ ಇಲ್ಲ. ಇನ್ ಬಿಟ್ವೀನ್ ಯಾವುದೇ ರೀತಿಯ ಮಧ್ಯ
ಲೈಕ್ ಇನ್ ಬಿಟ್ವೀನ್ ಮಿಡಲ್ ಅಲ್ಲಿ ಸಿಸ್ಟಮ್ ಎಂಟ್ರಿ ಆಗಿ ಹೋಗ್ಲಿಕ್ಕೆ ಆಗಲ್ಲ. ಅಂದ್ರೆ ಅರ್ಥ ಬರ್ತಕ್ಕಂಥ ದಿನಗಳಲ್ಲಿ LGNS ನ ಬೇಡಿಕೆ ಬೈಯರ್ಸ್ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಕ್ಕಂಥ ಒಂದು ಒಂದು ಪ್ರೊಬಾಬಿಲಿಟಿ ಇದೆ ಹೊರತು ಅದರದ್ದು ಡಿಮ್ಯಾಂಡಿಂಗ್ ರೇಷಿಯೋ ಕಮ್ಮಿ ಆಗ್ತಕ್ಕಂಥದ್ದು ಪ್ರೊಬಾಬಿಲಿಟಿ ಕಮ್ಮಿ ಆಗ್ತಕ್ಕಂಥದ್ದು ವಿಚಾರ ಇಲ್ಲ ಅಂತ ನಾವು ಹೇಳ್ಬೋದು. ವೈ? ಬಿಕಾಸ್ ಓನ್ಲಿ through the technology, only through the all the solution we are getting through a LGNS. Okay, so so all once ಈಗ ಆದಷ್ಟು ಬೇಗ ಲೈಕ್ ನೀವು ಅನುಬೀಸ್ ಬ್ಲಾಕ್ ಚೈನ್ ಏನು ಟ್ರೇಡಿಂಗ್ ನಡೀತಾ ಇದೆ, ಸೊ ಅಲ್ಲೂ ಕೂಡ ಅನುಬೀಸ್ LGNS ಕೂಡ ಬೈಸೆಲ್ ನಡೀತಾ ಇದೆ. ಓಕೆ, ಸೊ ಅಲ್ಲೂ ಕೂಡ ಈಗ ಸದ್ಯಕ್ಕೆ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ನೋಡೋದಾದ್ರೆ, ಸೊ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ LGNS ನ ಪ್ರೈಸ್ ಅರೌಂಡ್ ಪಾಲಿಗಾನ್ ಬ್ಲಾಕ್ ಚೈನ್ಗಿನ ಒಂದು 20% ಏನಿದೆ ಜಾಸ್ತಿ ಇದೆ ಪ್ರೈಸ್. ಓಕೆ, ಸೊ ಅಂದ್ರೆ ಎರಡು ಬ್ಲಾಕ್ ಚೈನ್ ಅಲ್ಲೂ ಸೇಮ್ ಪ್ರೈಸ್ ಆಗೋ ತನಕ ಸ್ಲಿಪೇಜ್ ಆಡ್ ಮಾಡಿರ್ತಕ್ಕಂಥದ್ದು ಇಲ್ಲಿ $4.5 ಇದೆ. ಸೊ ಈವನ್ ನಾವಿಲ್ಲಿ ಸೆಲ್ ಮಾಡಿದ್ರು ಕೂಡ LGNS ನ ಅನುಬೀಸ್ ಬ್ಲಾಕ್ ಚೈನ್ ಮುಖಾಂತರ LGNS ನ ಸೇಲ್ ಮಾಡಿದ್ರು ಕೂಡ ನಮಗೆ ಸಿಗ್ತಕ್ಕಂಥದ್ದು ಸೇಮ್ ಪ್ರೈಸ್. ಪಾಲಿಗಾನ್ ಬ್ಲಾಕ್ ಚೈನ್ ಏನ್ ಪ್ರೈಸ್ ಇದೆ ಅದೇ ಪ್ರೈಸ್ ಸಿಗುತ್ತೆ. ಯಾರು ಕೂಡ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ಅಂದ್ರೆ ಎರಡೂ ಬ್ಲಾಕ್ ಚೈನ್ ಅಲ್ಲೂ ಕೂಡ ಪ್ರೈಸ್ ಸೇಮ್ ಆಗೋ ತನಕ. ಓಕೆ, ಈಗ ಆಲ್ಮೋಸ್ಟ್ $4.5 ಇದೆ. ಸೊ ಎರಡು ಬ್ಲಾಕ್ ಚೈನ್ ಅಲ್ಲೂ ಕೂಡ ಸೇಮ್ ಪ್ರೈಸ್ ಎಕ್ಸಾಕ್ಟ್ಲಿ ಸೇಮ್ ಆಗೋ ತನಕ ಏನಾಗುತ್ತೆ, ಇಲ್ಲಿ ಸ್ಲಿಪ್ಪೇಜ್ ಚಾರ್ಜಸ್ ಅಂದ್ರೆ ಸೆಲ್ಲಿಂಗ್ ಚಾರ್ಜಸ್ 20% ಸಿಸ್ಟಮ್ ಇಟ್ಟಿರ್ತಕ್ಕಂಥದ್ದು. ಅದು ಆದಷ್ಟು ಬೇಗ ಏನಾಗುತ್ತೆ, ಎರಡು ಬ್ಲಾಕ್ ಚೈನ್ ಅಲ್ಲೂ ಕೂಡ ಸೇಮ್ ರೇಟ್ ರನ್ ಆಗುತ್ತೆ. ಅಂಡ್ ದೆನ್ ಸೊ ಸ್ಲಿಪ್ಪೇಜ್ ವಿಲ್ ಬಿ 5%. ಏನ್ ಸೆಲ್ ಟ್ಯಾಕ್ಸ್ ಅಂತ ಏನ್ ಹೇಳ್ತೀವಿ ಅದು 5% ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಸೊ ಇವನ್ ಅನುಬೀಸ್ ಬ್ಲಾಕ್ ಚೈನ್ ಸಿಸ್ಟಮ್ ಶುರುವಾಗಿ ಈವನ್ ವಿತಿನ್ 20 ಡೇಸ್ ಆದ್ರೂ ಕೂಡ ಆಲ್ರೆಡಿ ಇಲ್ಲೂ ಕೂಡ ಬೈಸೆಲ್ ಆಗ್ತಾ ಇರ್ತಕ್ಕಂಥದ್ನ, ಈವನ್ ಇನ್ನ ಮಿಲಿಯನ್ಸ್ ಗಟ್ಲೆ ಇಲ್ಲೂ ಕೂಡ ಬೈಸೆಲ್ ಆಗ್ತಾ ಇರ್ತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಸೊ ಅಂಡ್ ದೆನ್ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ. ಸೊ ಯಾವ ತರ ನಮಗೆ ಒಂದು APY ವರ್ಕ್ ಆಗ್ತಾ ಇದೆ, ಸೊ APY ಪರ್ಸೆಂಟೇಜ್ ಯಾವ ತರ ಸಿಗ್ತಾ ಇದೆ ಅಂತಕ್ಕಂಥದ್ನ ನಾವಿಲ್ಲಿ ತಿಳ್ಕೊಳ್ಳೋಣ. ಓಕೆ, ಸೊ ಲಾಸ್ಟ್ ನಾವೊಂದು 10 months 15-20 months ಇಂದ ಏನಾಗಿದ್ದೀವಿ, ಸೊ ನಮಗೆ ಎವ್ರಿ 8 hours ಅಂದ್ರೆ ದಿನಕ್ಕೆ 3 ಸಲ ನಮಗೆ ರಿವಾರ್ಡ್ ಸಿಗ್ತಾ ಇತ್ತು. ನಾವು LGNS ನ ಏನ್ ಖರೀದಿ ಮಾಡ್ತೀವಿ, ಸಿಸ್ಟಮ್ಗೆ ಸ್ಟೇಕ್ ಮಾಡ್ತೀವಿ, ನಮಗೆ ರಿಟರ್ನ್ ರಿವಾರ್ಡ್ ಪರ್ಸೆಂಟೇಜ್ ಏನಿದೆ ಆ ರಿಟರ್ನ್ ರಿವಾರ್ಡ್ ಪ್ರತಿ 8 ಗಂಟೆಗೆ ಬರ್ತಾ ಇತ್ತು. ಸೊ ಅದು ಯಾವ ತರ ಬರ್ತಾ ಇದೆ ಏನು ಇವಾಗ, ಸೊ ಅದನ್ನು ಕೂಡ ಫಸ್ಟ್ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಓಕೆ, ಸೊ ಮುಂಚೆ 8 hours ಒಂದು ಸಲ ಏನಾಗ್ತಿತ್ತು, ರಿವಾರ್ಡ್ ಬರ್ತಾ ಇತ್ತು. ಓಕೆ, ಸೊ ಇವಾಗ ಸೊ ಆಲ್ಮೋಸ್ಟ್ 7 hours ಒಂದು ಸಲ ಏನಾಗ್ತಿದೆ, ನಮಗೆ ರಿವಾರ್ಡ್ ಬರ್ತಾ ಇದೆ. ಪ್ರತಿ 8 ಗಂಟೆಗೂ ಸ್ಟೇಕಿಂಗ್ ರಿವಾರ್ಡ್ ನಮಗೆ ಸಿಗ್ತಾ ಇದೆ. ಸೊ ಏನಕ್ಕಿದು ಆಗಿರ್ತಕ್ಕಂಥದ್ದು ಅಂದ್ರೆ, ಸೊ ಅದನ್ನ ನಾವು ಚೆಕ್ ಮಾಡಿದ್ರೆ, ಸೊ ವೈ? ಬಿಕಾಸ್ ಪಾಲಿಗಾನ್ ಬ್ಲಾಕ್ ಕಂಪ್ಲೀಷನ್ ಅಂದ್ರೆ ಬ್ಲಾಕ್ ಕಂಪ್ಲೀಟ್ ಆಗ್ಲಿಕ್ಕೆ, ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗ್ಲಿಕ್ಕೆ ಸೊ ಮುಂಚೆ 2 seconds ತಗೊಳ್ತಾ ಇತ್ತು ಬ್ಲಾಕ್ ಚೈನ್ ಪಾಲಿಗಾನ್. ಸೊ ನೋಡ್ತಾ ಇದ್ದೀರಾ, ದ ಪಾಲಿಗಾನ್ ಪ್ರೂಫ್ ಆಫ್ ಸ್ಟೇಕ್ ನೆಟ್ವರ್ಕ್ ಪ್ರೊಸೆಸಸ್ ಬ್ಲಾಕ್ಸ್ ಇನ್ ಅಬೌಟ್ 1.75 seconds. ಓಕೆ, ಸೊ ಮುಂಚೆ ಇದು ಎಷ್ಟಿತ್ತು ಅಂದ್ರೆ ಅರೌಂಡ್ 2.35 seconds ಇತ್ತು. ಅಂದ್ರೆ ಪ್ರತಿ ಟ್ರಾನ್ಸ್ಫರ್, ನಿಮಗೆ ಅರ್ಥ ಆಗೋ ರೀತಿ ಹೇಳ್ಬೇಕು ಅಂದ್ರೆ ಎವ್ರಿ ಟ್ರಾನ್ಸಾಕ್ಷನ್ ಅನ್ನ ಟ್ರಾನ್ಸ್ಫರ್ ಆಗ್ಲಿಕ್ಕೆ 2 seconds ತಗೊಳ್ತಾ ಇತ್ತು, 2.35 seconds. ಸೊ ಅದು ಈಗ ಸಿಸ್ಟಮ್ ಟಾಪ್ ಅಪ್ ಆಗಿ ಅಂದ್ರೆ ಅಪ್ಗ್ರೇಡ್ ಆಗಿ, ಪಾಲಿಗಾನ್ ಬ್ಲಾಕ್ ಚೈನ್ ಅಪ್ಗ್ರೇಡ್ ಆಗಿ ಏನಾಗಿದೆ, ಸ್ಪೀಡ್ ಇನ್ನಷ್ಟು ಜಾಸ್ತಿ ಆಗಿ ಇವಾಗ 1.75 secondsಗೆ ಏನಾಗ್ತಿದೆ, ಬ್ಲಾಕ್ ಕಂಪ್ಲೀಷನ್ ಆಗ್ತಾ ಇದೆ. ಸೊ ಅದನ್ನ ನೀವು ಗ್ರಾಫ್ ಅಲ್ಲಿ ನೋಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ಡಿಸೆಂಬರ್ ಅಲ್ಲಿ 2.1 secondsಗೆ ಪಾಲಿಗಾನ್ ಬ್ಲಾಕ್ ಚೈನ್ ಆಗ್ತಾ ಇತ್ತು. ಸೊ 2. ಸೊ ಈಗ ಲಾಸ್ಟ್ ನೋಡ್ತಾ ಇದ್ದೀರಾ, June 1, 2025 ಬ್ಲಾಕ್ ಟೈಮ್ ಎಷ್ಟಿದೆ, 1.75. ಓಕೆ, ಸೊ ಇದೇ ತರ ಅನುಬೀಸ್ ಬ್ಲಾಕ್ ಚೈನ್ ಏನಿದೆ ಅಂತಂದ್ರೆ, ಅನುಬೀಸ್ ಬ್ಲಾಕ್ ಚೈನ್ ವೆರಿ ಇಂಪಾರ್ಟೆಂಟ್ ಥಿಂಗ್, 1 secondಗೆ ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ವಿ ಆರ್ ವೆರಿ ಮೋರ್ ಫಾರ್ ದ್ಯಾನ್ ಅ ಬ್ಲಾಕ್ ಚೈನ್. ಪಾಲಿಗಾನ್ ಕಿನೂ ಕೂಡ ಒಂದು ಹೈಯೆಸ್ಟ್ ಸ್ಪೀಡ್ ಅಲ್ಲಿ ಟ್ರಾನ್ಸಾಕ್ಷನ್ ಆಗ್ತಕ್ಕಂಥ ಬ್ಲಾಕ್ ಚೈನ್ ಹೊಂದಿರತಕ್ಕಂಥದ್ದು ಅನುಬೀಸ್ ಬ್ಲಾಕ್ ಚೈನ್. ಓಕೆ, ಸೊ ಇದಕ್ಕೋಸ್ಕರ ಏನಾಯ್ತು, ಸೊ 8 hours ಬ್ಲಾಕ್ ಚೈನ್ ನ ಸ್ಪೀಡ್ ಜಾಸ್ತಿ ಆಗಿದ್ರಿಂದ, ಓಕೆ, ಸೊ ಪ್ರತಿ 8 ಗಂಟೆಗೆ ಬರ್ತಾ ಇರ್ತಕ್ಕಂಥ ರಿವಾರ್ಡ್ ಏನಾಯ್ತು, ಪ್ರತಿ 7 ಗಂಟೆಗೆ ಬರ್ಲಿಕ್ಕೆ ಶುರುವಾಯ್ತು. ಬಿಕಾಸ್ ಆಫ್ ಅಡಾಪ್ಟಿವಿಟಿ ಅಕಾರ್ಡಿಂಗ್ ಅಡ್ಜಸ್ಟ್ಮೆಂಟ್ ಆಗಿದ್ರಿಂದ. ಓಕೆ, ಸೊ ಇವೆಲ್ಲವನ್ನೂ ಕೂಡ ನಾವು ಸಿಸ್ಟಮ್ ನಾವಷ್ಟೇ ತಿಳ್ಕೊಳ್ಳೋದಲ್ಲ, ಜನಕ್ಕೂ ಕೂಡ ಎಜುಕೇಟ್ ಮಾಡಬೇಕು. ಸೊ ಅದನ್ನು ಕೂಡ ಎವ್ರಿ ಡೇ, ನಾನು ಆಲ್ರೆಡಿ ಎವ್ರಿ ವೀಕ್ 2 to 3 days ಟೆಕ್ನಿಕಲಿ ಸೆಷನ್
ನಾನು ತಗೊಳ್ತಾ ಹೋಗ್ತೀನಿ. ಸೊ ಪಾಲಿಗಾನ್ ಬ್ಲಾಕ್ ಚೈನ್ ನ ಸ್ಪೀಡ್ ಜಾಸ್ತಿ ಆಗಿದ್ರಿಂದ ನಾನು ಆಲ್ರೆಡಿ ಹೇಳಿದೆ 1.75 ಸೆಕೆಂಡ್ಸ್ ಆಗ್ತಾ ಹೋಗ್ತಿದೆ. ಸೊ ನಾನು ಆಲ್ರೆಡಿ ಹೇಳಿದೆ, ಸೊ ಮುಂಚೆ ನಮಗೆ 24 ಅವರ್ಸ್ಗೆ ಅಂದ್ರೆ 3 ಟೈಮ್ಸ್ ಅಂದ್ರೆ ಪ್ರತಿ 8 ಗಂಟೆಗೆ ಸಿಗ್ತಾ ಇತ್ತು. ಲೈಕ್ 24 ಅವರ್ ಲೈಕ್ ಡಿವೈಡ್ ಬೈ ಎವ್ರಿ 8 ಅವರ್ಸ್ ಅಂದ್ರೆ 3 ಟೈಮ್ಸ್ ಅಂದ್ರೆ 3 ಸೈಕಲ್ಸ್ ರಿವಾರ್ಡ್ ಬರ್ತಾ ಇತ್ತು. ಬಟ್ ಇವಾಗ ಸೊ 24 ಅವರ್ಸ್ ಎವ್ರಿ 8 ಅವರ್ಸ್ಗೆ ನಮಗೆ ಬರ್ತಾ ಇದೆ. ಅಲ್ಲ ಸಾರಿ, ಎವ್ರಿ 7 ಅವರ್ಸ್ಗೆ ಬರ್ತಾ ಇದೆ. ಅಂದ್ರೆ 3.42 ಸೈಕಲ್. ಮುಂಚೆ ನಮಗೆ ಸಿಗ್ತಾ ಇತ್ತು ಕಾಂಪೌಂಡಿಂಗ್ ಬೆನಿಫಿಟ್ 3 ಸಲ ಸಿಗ್ತಾ ಇತ್ತು, 3 ಟೈಮ್ಸ್. ಬಟ್ ಇವಾಗ ನಮಗೆ 3.42 ಟೈಮ್ಸ್ ಸೈಕಲ್ ರನ್ ಆಗ್ತಾ ಇದೆ. ಸೊ ಅಂದ್ರೆ ನಾವು ಇದನ್ನ ಮೈನಸ್ ಮಾಡಿದ್ರೆ 0.42 ಕಾಂಪೌಂಡಿಂಗ್ ಪರ್ಸೆಂಟೇಜ್ ಎಕ್ಸ್ಟ್ರಾ ಸಿಗ್ತಾ ಇದೆ. ಅದನ್ನ ಯಾರು ಕೂಡ ಶಾರ್ಟ್ ಟರ್ಮ್ ಈ ಕಾಂಪೌಂಡಿಂಗ್ ಬೆನಿಫಿಟ್ ಅಂತಕ್ಕಂಥದ್ದು ನೀವು ಫಸ್ಟ್ 3 ಮಂತ್ಸ್ 4 ಮಂತ್ಸ್ ಇದ್ರದ್ದು ಕಾಂಪೌಂಡಿಂಗ್ ಬೆನಿಫಿಟ್ ನ ಕ್ಯಾಲ್ಕುಲೇಷನ್ ನಿಮಗೆ ಗೊತ್ತಾಗಲ್ಲ. ಇದ್ರದ್ದು ಎಕ್ಸಾಕ್ಟ್ಲಿ ಒಂದು ಸ್ಟ್ರೆಂತ್ ಗೊತ್ತಾಗಬೇಕು ಅಂದ್ರೆ ಒಂದು 3 to 4 ಮಂತ್ಸ್ ಆದ್ಮೇಲೆ ಇದ್ರ ಸ್ಟ್ರೆಂತ್ ಯಾವ ತರ ಮಲ್ಟಿಪ್ಲೈ ಆಗುತ್ತೆ ಅಂತಕ್ಕಂಥದ್ದು ಕಾಂಪೌಂಡಿಂಗ್ ಬೆನಿಫಿಟ್ ನಿಮಗೆ ಗೊತ್ತಾಗ್ತಕ್ಕಂಥದ್ದು. ಸೊ ಪ್ರೆಸೆಂಟ್ ಅಲ್ಲಿ 0.42 ಟೈಮ್ಸ್ ಎಕ್ಸ್ಟ್ರಾ ಕಾಂಪೌಂಡಿಂಗ್ ಬೆನಿಫಿಟ್ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಓಕೆ ಸರ್, ಸಾಕಷ್ಟು ಜನ ಕೇಳ್ತಾರೆ ಸರ್, ರಿವಾರ್ಡ್ ರೇಷಿಯೋ ಕಮ್ಮಿ ಬರ್ತಾ ಇದೆ APY ಮುಂಚೆ ತರ, ಸೊ ಪರ್ಸೆಂಟೇಜ್ ಇಲ್ಲ ಅಂತಕ್ಕಂಥದ್ದನ್ನ ನಾವು ಚೆಕ್ ಮಾಡೋಣ. ಸೊ ನನ್ನ ID ಶೋ ಆಗ್ತಾ ಇದೆ, ಸ್ಕ್ರೀನ್ ಶೇರ್ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ದೀರಾ ಸ್ಟೇಕ್ ಪರ್ಸೆಂಟೇಜ್ ನೆಕ್ಸ್ಟ್ ರಿವಾರ್ಡ್ ಈಲ್ಡ್ 0.17 ಇದೆ. ಓಕೆನಾ, 0.17% ನೆಕ್ಸ್ಟ್ 7 ಅವರ್ಸ್ಗೆ ಕ್ರೆಡಿಟ್ ಆಗ್ತಕ್ಕಂಥದ್ನ ನಾವಿಲ್ಲಿ ನೋಡ್ತಾ ಇದೀವಿ. ಓಕೆ, ಸೊ ಫಸ್ಟ್ ಎಷ್ಟು ಸಿಗ್ತಾ ಇತ್ತು ಅಂದ್ರೆ ನಿಯರ್ ಅಬೌಟ್ 0.2019 ಪ್ರತಿ 8 ಗಂಟೆಗೆ ಸಿಗ್ತಾ ಇತ್ತು. ಅಂದ್ರೆ ದಿನಕ್ಕೆ ಎಷ್ಟು ಸಿಗ್ತಾ ಇತ್ತು? 3 ಸಲ. ಎಷ್ಟಾಯ್ತು? 0.6% ಪ್ರತಿ ದಿನ ನಮಗೆ ಸ್ಟೇಕಿಂಗ್ ಬೆನಿಫಿಟ್ ಸಿಗ್ತಾ ಇತ್ತು. ಓಕೆ, ಸೊ ಇವಾಗ ನಾನು ಇಲ್ಲಿ ನಿಮ್ಮ ಐಡಿಯಲ್ಲಿ ನೋಡಿದ್ರಿ ಎಷ್ಟು ಸಿಗ್ತಾ ಇದೆ? 0.17 ಸಿಗ್ತಾ ಇದೆ ಪ್ರತಿ 7 ಗಂಟೆಗೆ. 0.17 ಸಿಗ್ತಾ ಇದೆ. ಎಷ್ಟು ಟೈಮ್ ಸಿಗ್ತಾ ಇದೆ ಇವಾಗ? 3.42 ಟೈಮ್ಸ್. ಓಕೆ, 3.42 ಟೈಮ್ಸ್ ಅಂತಂದ್ರೆ ನಿಯರ್ ಅಬೌಟ್ ಬಿಫೋರ್ ಎಷ್ಟು ಸಿಗ್ತಾ ಇತ್ತು? ಲಿಟಲ್ ವೇರಿಯೇಷನ್ ಅಂದ್ರೆ ಸ್ವಲ್ಪ ವೇರಿಯೇಷನ್ ಅಲ್ಲಿ ನಮಗೆ ಆಲ್ಮೋಸ್ಟ್ ಟಚಿಂಗ್ ಟು 0.6 ಸಿಗ್ತಾ ಇದೆ. ಆಫ್ಟರ್ ಅನುಬೀಸ್ ಬ್ಲಾಕ್ ಚೈನ್ ಸೇಮ್ ಪ್ರೈಸ್ ಫ್ಲೆಕ್ಸಿಬಲ್ ಸ್ಟೇಕಿಂಗ್ ಶುರು ಆದ ನಂತರ ಮೇ ಬಿ ಇವಾಗ ಏನ್ 0.17 ಏನ್ ಸಿಗ್ತಾ ಇದೆ, ಮೇ ಬಿ ಇಟ್ ವಿಲ್ ಗೋ ಟು 0.18 ಇಂಟು 3.42 ಟೈಮ್ಸ್ ಅಂದ್ರೆ ಅಗೇನ್ ಇಟ್ ವಿಲ್ ಟಚ್ 0.61. ಅಂದ್ರೆ APY ಅಲ್ಲಿ ಯಾವುದೇ ತರದ ಚೇಂಜಸ್ ಇಲ್ಲ ಅಂತಕ್ಕಂಥದ್ನ ನಾವು ಈ ಡಿಫ್ರೆನ್ಸಿಯೇಷನ್ ಅಲ್ಲಿ ತಿಳ್ಕೊಬಹುದು. ಓಕೆ, ಸೊ ಇದು ಸಾಕಷ್ಟು ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ. ಸೊ ನಾನು ತಿಳಿಸಿದೀನಿ. ಫಾರ್ ಎಕ್ಸಾಂಪಲ್ ನೀವು ನೋಡೋದಾದ್ರೆ, ಓಕೆ, ಸೊ ಫಾರ್ ಎಕ್ಸಾಂಪಲ್ 0.6 ಇಂಟು 30 ನಿಯರ್ ಅಬೌಟ್ ನಮಗೆ ಮಂತ್ಲಿ ವಿತೌಟ್ ಕಾಂಪೌಂಡಿಂಗ್ ಕ್ಯಾಲ್ಕುಲೇಷನ್ ನಾನು ಹೇಳೋದಾದ್ರೆ ಮೋರ್ ದೆನ್ ಅದು 20% ಜಾಸ್ತಿ ಆಗುತ್ತೆ. ಕಾಂಪೌಂಡಿಂಗ್ ಇಲ್ಲದೆ ನೀವು 0.6% ಡೈಲಿ ಇಂಟು 30 ಡೇಸ್ ಹಿಡಿದ್ರೆ ಮಂತ್ಲಿ 18% APY, ಮೋರ್ ದೆನ್ 20% ಆಫ್ ಈಲ್ಡಿಂಗ್ ಸ್ಟೇಕಿಂಗ್ ಬೆನಿಫಿಟ್ ನಮಗೆ LGNS ಮುಖಾಂತರ ಸಿಗ್ತಾ ಇರ್ತಕ್ಕಂಥದ್ದು. ನಾನು ಇಲ್ಲಿ ಏನ್ ಕೊಟ್ಟಿದ್ದೀನಿ ಕ್ಯಾಲ್ಕುಲೇಷನ್, ಇದು ವಿತೌಟ್ ಕಾಂಪೌಂಡಿಂಗ್ ಅಂದ್ರೆ ಪ್ರತಿದಿನ ಬರ್ತಕ್ಕಂಥ LGNS ನ ನಾನು ನಾರ್ಮಲಿ ಎವ್ರಿ ಡೇ ಅದು ಸೇಮ್ ಪರ್ಸೆಂಟೇಜ್ ತಗೊಳ್ಳಿದೆ. ಬಟ್ ಎವ್ರಿ ಡೇ ಏನಾಗ್ತಾ ಹೋಗುತ್ತದು ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅಂತ ಏನ್ ಯೂಸ್ ಮಾಡ್ತೀವಿ. ಸೊ ಆ ತರ ನಾವು ಇವೆಲ್ಲ ವಿಚಾರನು ಕೂಡ ನೀವು ಯಾವುದೇ ಕ್ಯಾಲ್ಕುಲೇಷನ್ ಇರಲಿ ಲಾಂಗ್ ಟರ್ಮ್ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಇದ್ರದ್ದು ಬೆಸ್ಟ್ ರಿಸಲ್ಟ್ ಅನ್ನ ನಿಮಗೆ ಅಂದ್ರೆ ಕ್ಯಾಲ್ಕುಲೇಷನ್ ವೈಸ್ ಅಲ್ಲಿ ಬೆಸ್ಟ್ ರಿಸಲ್ಟ್ ಅನ್ನ ನೀವು ಇಲ್ಲಿ ನೋಡಬಹುದು. ಸೊ ಇದು APY ಇದು. ಸೊ ಈ ತರ ಕಂಡೀಷನ್ ಅಲ್ಲಿ ಅದು ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಾದ್ರೂ ಇರ್ಲಿ, ಪಾಲಿಗಾನ್ ಅಲ್ಲಾದ್ರೂ ಇರ್ಲಿ, ಸೊ ಈ ಬೇಸ್ ಮೇಲೆ ಈ ಪರ್ಸೆಂಟೇಜ್ ಮುಖಾಂತರ ನಮಗೆ ಪ್ರತಿ 7 ತಾಸಿಗೊಮ್ಮೆ ರಿವಾರ್ಡ್ ಸಿಗ್ತಾ ಇರ್ತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಅಂಡ್ ದೆನ್ ಇದ್ರದ್ದು ನಮ್ಗೆ ಕ್ಲಿಯರ್ ಆಗಿದೆ ಅನ್ಕೊಂಡಿದೀನಿ. ಓಕೆ, LG ಸ್ಟೇಕಿಂಗ್ ಬೆನಿಫಿಟ್. ಸೊ ಅದಾದ ನಂತರ ಎಲ್ಲರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇದೆ, ಮಾರ್ಕೆಟ್ ಅಲ್ಲಿ ಒಂದು GLGNS ಅಂತಕ್ಕಂಥದ್ದು ಒಂದು ಒಳ್ಳೆ ರೀತಿಯ ಟ್ರೆಂಡಿಂಗ್ ಮುಖಾಂತರ ಒಂದು ಹೈಯೆಸ್ಟ್ ಫ್ಯಾಕ್ಟರ್ ಅಲ್ಲಿ ಒಂದು ಟ್ರೆಂಡ್ ರೈಸ್ ಆಗ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದೀವಿ. ಇವತ್ತು ಒಂದು GLGNS ನ ಬೆಲೆ 1,52,562. ಸೊ ಇದನ್ನ ಬರೀ ನೀವು ಒಂದು 1 ಡೇ ಬಿಫೋರ್ ನೋಡೋದಾದ್ರೆ ಆಲ್ಮೋಸ್ಟ್ ಇದು ಎಷ್ಟಿತ್ತು ಅಂದ್ರೆ ಅರೌಂಡ್ 1 ಡೇ ಬಿಫೋರ್ ಆಲ್ಮೋಸ್ಟ್ 1,10,000 ಏನೋ ಇತ್ತು. ಒಂದು ಟೂ ಡೇಸ್ ಬಿಫೋರ್ ಆಲ್ಮೋಸ್ಟ್ $40,000 ತನಕ ವಿತ್ ಇನ್
3-4 ಡೇಸ್ ಅಲ್ಲಿ ರೈಸ್ ಆಗಿರ್ತಕ್ಕಂಥದ್ದು. ವೈ ಬಿಕಾಸ್ ಇದಕ್ಕೆ ನಾನು ಹೇಳೋದಾದ್ರೆ ಇದು ಡೈರೆಕ್ಟ್ಲಿ ಇದ್ರದ್ದು ಕಂಪ್ಲೀಟ್ಲಿ ಸಪ್ಲೈ ಬಂದು 2,10,000 ಮಾತ್ರ. ಅಂದ್ರೆ GLGNS ಅಂತಕ್ಕಂಥದ್ದು ಫಸ್ಟ್ ತಿಳ್ಕೊಳ್ಳಿ, ಇದು ಯಾವುದೇ ತರದ ಕಾಂಪೌಂಡಿಂಗ್ ಟೋಕನ್ ಅಲ್ಲ, ಕನ್ಫ್ಯೂಸ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ಟೋಕನ್ ಬಂದು GLGNS ಟೋಕನ್ ಸಿಸ್ಟಮ್ಗೆ ಸಪೋರ್ಟ್ ಆಗಿ ಬರ್ತಕ್ಕಂಥ ಪ್ರೋಟೋಕಾಲ್ ಪ್ರೊಡಕ್ಟಿವಿಟಿಗೆ ಒಂದು ಗವರ್ನೆನ್ಸ್ ಟೋಕನ್ ಆಗಿ ಸಿಸ್ಟಮ್ ವರ್ಕ್ ಆಗ್ತಕ್ಕಂಥದ್ದು. ಓಕೆ, ಇದು ಯಾವುದೇ ತರದ ಈ ಟೋಕನ್ ಖರೀದಿ ಮಾಡೋದ್ರಿಂದ ಕಾಂಪೌಂಡಿಂಗ್ ಸ್ಟೇಕಿಂಗ್ ಯಾವುದೇ ತರದ ಬೆನಿಫಿಟ್ ಇಲ್ಲ. ಓಕೆ, ಬಟ್ ಇಲ್ಲಿ ಇದು ಸಿಸ್ಟಮಿನ ಸಪೋರ್ಟ್ ಆಗಿ ಕ್ರಿಯೇಟ್ ಆದಂತ ಟೋಕನ್ ಗವರ್ನೆನ್ಸ್ ಟೋಕನ್ ಅಂತ ಹೇಳ್ತೀವಿ. ಈ ಟೋಕನ್ ಯಾರ ಹತ್ರ ಇರುತ್ತೆ ಅವ್ರು ಮಾತ್ರ ಸಿಸ್ಟಮಿನ ಎಲಿಜಿಬಿಲಿಟಿ ಅಂದ್ರೆ ವೋಟಿಂಗ್ ಸಿಸ್ಟಮ್ ಇದು ಡಿಸೆಂಟ್ರಲೈಸ್ಡ್ ಆಪರ್ಚುನಿಟಿ ಆಗಿರೋದ್ರಿಂದ ಎಲ್ಲಾ ಡಿಸಿಷನ್ ಕೂಡ ಪಬ್ಲಿಕ್ ತಗೋಬೇಕೆ ಹೊರತು ಇಲ್ಲಿ ಯಾವುದೇ ರೀತಿ MD ಅಥವಾ ಸಿಸ್ಟಮ್ ಆಟೋಮೆಟಿಕ್ಲಿ ಅವರು ಡಿಸೈಡ್ ಮಾಡ್ತಕ್ಕಂಥದ್ದಲ್ಲ. ಬರ್ತಕ್ಕಂಥ ದಿನಗಳಲ್ಲಿ ಯಾವುದೇ ತರದ ವಿಚಾರ ಸಿಸ್ಟಮ್ ಅಲ್ಲಿ ಹೊಸ ವಿಚಾರಗಳು ಫ್ಯೂಚರ್ಸ್ ಆಡ್ ಆಗಬೇಕು ಬರಬೇಕು ಅಂದ್ರೆ ಅದಕ್ಕೆ ಪಬ್ಲಿಕ್ ಅನುಮತಿ ಎಷ್ಟು ಪರ್ಸೆಂಟೇಜ್ ಮುಖಾಂತರ GLGNS ರೂಪದಲ್ಲಿ ಹೋಲ್ಡ್ ಮಾಡಿರ್ತಕ್ಕಂಥವ್ರು ವೋಟಿಂಗ್ ಮಾಡ್ತಾರೆ, ಅದ್ರದ್ದು ಅಕ್ಸೆಪ್ಟೆನ್ಸಿ ಮೇಲೆ ಆ ನಿರ್ಧಾರ ಡಿಸೈಡ್ ಆಗ್ತಕ್ಕಂಥದ್ದು. ಅಂದ್ರೆ ಈ ತರ ಸಾಕಷ್ಟು ವಿಚಾರಗಳಿಗೆ GLGNS ಸಪೋರ್ಟ್ ಆಗಿ ಒಂದು ಒರಿಜಿನ್ಗೆ ಒಂದು ಬ್ಯಾಕಪ್ ಟೋಕನ್ ಆಗಿ ಇರ್ತಕ್ಕಂಥದ್ದು. ಸೊ ಆ ಟೋಕನ್ ಇವತ್ತಿನ ವ್ಯಾಲ್ಯೂಮ್ $1,52,500 ಇರ್ತಕ್ಕಂಥದ್ದು. ಓಕೆ, ಸೊ ಇದು ಮೇ ಬಿ ಇದು ಲೈಕ್ ಈಗ ರೀಸೆಂಟ್ಲಿ ಒಂದು ಜರ್ನಿ ಶುರು ಆಗಿರೋದ್ರಿಂದ ಈ ಪ್ರೈಸ್ ಮತ್ತೆ ಒಂದು ಮ್ಯಾನುಪ್ಲೇಟ್ ಅಂದ್ರೆ ಡಂಪ್ ಆಗ್ತಕ್ಕಂಥದ್ದು ಚಾನ್ಸಸ್ ಇದ್ದೇ ಇರುತ್ತೆ. ಯಾಕಂದ್ರೆ ಸಿಸ್ಟಮ್ ಈಗ ಶುರು ಆಗಿರೋದ್ರಿಂದ ಯೂಜ್ ಬೈಯರ್ಸ್ ಸಿಸ್ಟಮ್ ಅಲ್ಲಿ ಕನೆಕ್ಟ್ ಆಗ್ತಾ ಇರ್ತಾರೆ. ಅದರಿಂದ ಬೈಯರ್ಸ್ ಒಂದು ಡಿಮ್ಯಾಂಡಿಂಗ್ ರೇಷಿಯೋ ಇರೋದ್ರಿಂದ ಒಂದು ಪಂಪ್ ನಾವೇನ್ ನೋಡ್ತಾ ಇದ್ವಿ, ಸೊ ಅದು ಡೇ ಬೈ ಡೇ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಓಕೆ, ಬಟ್ ಇಲ್ಲೇನ್ ನೋಡ್ತಾ ಇದ್ದೀರಾ GLGNS ಮೇಲ್ಗಡೆ ಅದ್ರ ಕೆಳಗೆ ಇದರದ್ದು ಕಾಂಟ್ರಾಕ್ಟ್ ಅಡ್ರೆಸ್ ಇದೆ. ಇದು GLGNS ಬಂದು ಅನುಬೀಸ್ ಬ್ಲಾಕ್ ಚೈನಿನ GLGNS ಪಾಲಿಗಾನ್. ಸೊ ಇದನ್ನು ಕೂಡ ಸೊ ನೀವ್ ಯಾವಾಗಾದ್ರೂ ಲೈಕ್ ನಾನು ಅಪ್ಡೇಟ್ ಮಾಡ್ತೀನಿ, ಬಟ್ ಈಗ ಪ್ರೈಸ್ ಅಲ್ಲಿ ಒಂದು ವೇರಿಯೇಷನ್ ಆಗ್ತಕ್ಕಂಥದ್ದು ಸಹಜ. ಸೊ ಇದನ್ನು ಕೂಡ ಸೊ ಈ ಕಾಂಟ್ರಾಕ್ಟ್ ಅನ್ನ ನೀವು ಆಡ್ ಮಾಡ್ಕೊಳ್ಳಿ ಇನ್ ಕೇಸ್. ಸೊ ನೀವು ಆಡ್ ಮಾಡೋದ್ರಿಂದ ಬರ್ತಕ್ಕಂಥ ದಿನಗಳಲ್ಲಿ ಇದನ್ನು ಕೂಡ ಒಂದು ಆಸ್ ಎ ಅಸೆಟ್ ರೂಪದಲ್ಲಿ ನಾವು ಖರೀದಿ ಮಾಡಿ ಹೋಲ್ಡ್ ಮಾಡ್ಕೋಬಹುದು. ಓಕೆ, ಇಲ್ಲಿ ನೋಡ್ತಾ ಇದೀವಿ ATF4C ಇದ್ರದ್ದು ಕಾಂಟ್ರಾಕ್ಟ್, ಇಲ್ಲಿ ಇದನ್ನ ಆನ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಡೈ ಮುಖಾಂತರ ಅನುಬೀಸ್ ಡೈ ಮುಖಾಂತರ GLGNS ನ ನಾವು ಖರೀದಿ ಮಾಡಬಹುದು. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಈಗ ಗ್ಯಾಸ್ ಡೈ ಇದೆ ಅನುಬೀಸ್ ಡೈ ಮುಖಾಂತರ. ಸೊ ಈ ತರ ಬರ್ತಕ್ಕಂಥ ದಿನಗಳಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಅವಾಗ ನಿಮ್ಮ ಹತ್ರ ಇರ್ತಕ್ಕಂಥ ಒಂದು $50-100 ಆಸ್ ಅ ಅಸೆಟ್ ರೂಪದಲ್ಲಿ ಫರ್ದರ್ ಗ್ರೋತ್ಗೆ ಸೊ ನಾವು GLGNS ನ ಬೈ ಮಾಡ್ಬೋದು. ಓಕೆ, ಸೊ ಆಲ್ರೆಡಿ ಸಾಕಷ್ಟು ಜನ ಇದರಿಂದ ಬೈ ಮಾಡಿ ಬೈ ಸೆಲ್ ಕೂಡ ನಡೀತಾ ಇದೆ. ಸೊ ಪ್ರೈಸ್ ಎಕ್ಸ್ಪೋನೆನ್ಷಿಯಲಿ ಗ್ರೋತ್ ಆಗ್ತಾ ಇರೋದ್ರಿಂದ ಸೊ ನನ್ನ ಅನಲೈಸ್ ಪ್ರೈಸ್ ಅಲ್ಲಿ ವೇರಿಯೇಷನ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಈಗ ಅದ್ರ ಬಗ್ಗೆ ಅದನ್ನ ಖರೀದಿ ಮಾಡ್ತಕ್ಕಂಥದ್ದು ಬೇಡ ಅಂತಕ್ಕಂಥದ್ದು. ಸೊ ಈ ತರ ನೀವು GLGNS ನ ಖರೀದಿ ಮಾಡ್ಬೋದು. ಓಕೆ, ಓಕೆ. ಸೊ GLGNS ಮೇಲೆ ಕ್ಲಿಕ್ ಮಾಡಿ ನೀವು ಟೋಕನ್ ಆಡ್ ಮಾಡಿದ್ಮೇಲೆ ಡೆಪಾಸಿಟ್ ಸ್ವಾಪ್ ಆಪ್ಷನ್ ಇದೆ. ಓಕೆ, ಸ್ವಾಪ್ ಅಲ್ಲಿ ಸೊ ಮೇಲ್ಗಡೆ ನಿಮ್ಮ ಹತ್ರ ಅನುಬೀಸ್ ಡೈ ಇರಬೇಕು. ಸೊ ಅನುಬೀಸ್ ಡೈ ಮುಖಾಂತರ ಸೊ ನೀವು ಈ ತರ ಸೊ GLGNS ನ ಖರೀದಿ ಮಾಡಬಹುದು. ಸೊ ಈ ತರ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಈ ತರ ನೀವು ಅದನ್ನ ಬೈ ಮಾಡ್ಬೋದು, ಬೈ ಮಾಡಿ ಸೆಲ್ ಕೂಡ ಮಾಡ್ಬೋದು. ಸೊ ಇಮಿಡಿಯೇಟ್ಲಿ ಈಗ ಖರೀದಿ ಆಗಿದ್ದು ಕೂಡ ಸೊ ನಿಮ್ಮ ವ್ಯಾಲೆಟ್ಗೆ ಅದು ಅಪ್ಡೇಟ್ ಆಗುತ್ತೆ. ಸೊ ಸೆಲ್ ಮಾಡುವಾಗ ಇದ್ರದ್ದು ಸ್ಲಿಪ್ಪೇಜ್ ಅರೌಂಡ್ 4% ಏನೋ ಇದೆ. ಸೊ ಅದು ರೆಕಮೆಂಡ್ ಮಾಡುತ್ತೆ. ಅದು ರೆಕಮೆಂಡ್ ಮಾಡೋದ್ರ ಮುಖಾಂತರ ಈವನ್ ಸೆಲ್ ಮಾಡೋ ಕೂಡ ಅನುಬೀಸ್ ಡೈಗೆ ನಾವು ಕನ್ವರ್ಟ್ ಮಾಡಬಹುದು. ಓಕೆ, ಸೊ ಈ ಸದ್ಯಕ್ಕೆ ಸೊ ಇದನ್ನ ಒಂದು ಆಸ್ ಅ ವಾಚಿಂಗ್ ಮೋಡ್ ಅಲ್ಲಿ ಇರಿ.
ಯಾವಾಗ ಒಂದು ಪ್ರೈಸ್ ಲಿಟಲ್ ವೇರಿಯೇಷನ್ ಡ್ರಾಪ್ ಆಗುತ್ತೆ, ಸೊ ಅವಾಗ ಇದ್ರ ಬಗ್ಗೆ ನಾವು ಬೈಯಿಂಗ್ ಪ್ಲಾನ್ ನ ಮಾಡ್ತಕ್ಕಂಥದ್ದು ನಾನು ಅಪ್ಡೇಟ್ ನಿಮಗೆ ಮಾಡ್ತೀನಿ. ಓಕೆ, ಸೊ ಅಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಸೊ ಲೆಟ್ಸ್ ಡಿಸ್ಕಸ್ ಅಬೌಟ್ ದ ಬ್ಯೂಟಿಫುಲ್ ಬಾಂಡ್ ಪ್ಲಾನ್ ಸಿಸ್ಟಮ್. ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಒಂದು ಲೈಕ್ ಬಾಂಡ್ ಮೆಕ್ಯಾನಿಸಮ್ ಓಪನ್ ಆಗಿರ್ತಕ್ಕಂಥದ್ದು. ಓಕೆ, ಸೊ ಇದನ್ನ ಸದುಪಯೋಗ ಯಾರೆಲ್ಲ ಆಲ್ರೆಡಿ ಪಡಿಸ್ಕೊಂಡಿದ್ದಾರೆ, ಆಲ್ರೆಡಿ ಡೈಲಿ ಒಂದು ಒಳ್ಳೆ ಒಂದು ವ್ಯಾಲ್ಯೂಮ್ ಅಲ್ಲಿ ಪ್ರತಿದಿನ ಒಂದು ಇನ್ಕಮ್ ನ ಜನರೇಟ್ ಮಾಡ್ತಾ ಇದ್ದಾರೆ. ನಾವು ಸಾಕಷ್ಟು ಬಾರಿ ವಿಚಾರಗಳನ್ನ ಬಾಂಡ್ ಮೆಕ್ಯಾನಿಸಮ್ ನ ಮಿಸ್ ಮಾಡ್ಕೊಂಡಿದೀವಿ. ಲಾಸ್ಟ್ ನಮ್ದು ಒಂದು ಜರ್ನಿ ಒಂದು 10-15 ಮಂತ್ಸ್ ಇಂದ ಏನ್ ಮಾಡಿದೀವಿ, ನಾವು ಇವನ್ ಬಾಂಡ್ ಅನ್ನೇ ಮಾರ್ಕೆಟ್ ಅಲ್ಲಿ ಅಂದ್ರೆ ಎಲ್ಲರಿಗೂ ಪ್ರಮೋಟ್ ಮಾಡಿದ್ದಿದ್ರೆ, ಗೈಡ್ ಮಾಡಿದ್ದಿದ್ರೆ, ಸೊ 100% ಬಾಂಡ್ ಅಲ್ಲಿ ಸಾಕಷ್ಟು ರೀತಿಯಲ್ಲೂ ಕೂಡ ಬೆನಿಫಿಟ್ ಆಗ್ತಕ್ಕಂಥದ್ದು ನಾವು ನೋಡಿದೀವಿ. ಬಟ್ ಯಾಕೆ ನಾವು ಅದನ್ನ ನಾವು ಲೈಕ್ ಹೇಳ್ತಾ ಇರ್ಲಿಲ್ಲ ಅಂದ್ರೆ, ಸಾಕಷ್ಟು ಜನ ಬಾಂಡ್ ಅಂದ ತಕ್ಷಣ ಸರ್ ನಮ್ ಫಂಡ್ ಲಾಕ್ ಆಗ್ಬಿಡುತ್ತೆ, ಎನಿ ಟೈಮ್ ವಿಡ್ರಾಲ್ ಆಪ್ಷನ್ಸ್ ಇರಲ್ಲ, ಸಾಕಷ್ಟು ವೇಲಿ ಒಂದು ಅದಕ್ಕೆ ಮೈಂಡ್ ಸೆಟ್ ಗೆ ನಾವು ಫಿಕ್ಸ್ ಆಗಿರ್ಲಿಲ್ಲ. ಓಕೆ, ಸೊ ಆದ್ರೂ ಕೂಡ ನಮ್ಮ ಟೀಮ್ ಅಲ್ಲಿ ಬಾಂಡ್ ಮೆಕ್ಯಾನಿಸಮ್ ಅಲ್ಲಿ 360 ಒಂದು ಲಾಂಗ್ ಟರ್ಮ್ LP ಬಾಂಡ್ ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲಿ ಏನಿತ್ತು, ಅದ್ರ ಮುಖಾಂತರ ಸಾಕಷ್ಟು ರೀತಿಯಲ್ಲಿ ನಾರ್ಮಲ್ ಸ್ಟೇಕಿಂಗ್ ಅಂದ್ರೆ ನಾರ್ಮಲ್ ನಾವೇನ್ ಸ್ಟೇಕಿಂಗ್ ಮಾಡ್ತೀವಿ ಅದಕ್ಕಿಂತ ಮೋರ್ ದ್ಯಾನ್ 50% ಗಿನ ಜಾಸ್ತಿ ಲಾಭ ಪಡ್ಕೊಂಡಿರ್ತಕ್ಕಂಥದ್ದು ರಿಸಲ್ಟ್ ಅನ್ನ ನಾವು ಬಾಂಡ್ ಅಲ್ಲಿ ನೋಡಿದೀವಿ. ಓಕೆ, ಸೊ ಅದೇ ರೀತಿ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲೂ ಕೂಡ ಒಂದು 360 ಜೆನಿಸಿಸ್ ಒಂದು ಪ್ರೋಗ್ರಾಮ್ ಈಗ ಲಾಂಚ್ ಆಗಿರ್ತಕ್ಕಂಥದ್ದು. ಸೊ ಇಲ್ಲೂ ಕೂಡ ನಾವು ಏನ್ ಮಾಡ್ಬೋದು, 360 ದಿನದ್ದು ಸ್ಟೇಕಿಂಗ್ ನ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಜೆನಿಸಿಸ್ 360 ಅಂತಕ್ಕಂಥದ್ದು ಒಂದು ಪ್ರೋಟೋಕಾಲ್, ಒಂದು ಬಾಂಡ್ ಮೆಕ್ಯಾನಿಸಮ್ ಓಪನ್ ಆಗಿದೆ. ಓಕೆ, ಸೊ ಏನಪ್ಪಾ ಇದರಿಂದ ಲಾಭ ಅಂತಂದ್ರೆ, ಸೊ 1 ವರ್ಷದ ಇದು ಮೆಕ್ಯಾನಿಸಮ್, 360 ದಿನದ ಬಾಂಡ್ ಮೆಕ್ಯಾನಿಸಮ್. ಸೊ ಇಲ್ಲಿ ನೀವು ನಿಮ್ಮಲ್ಲಿ ಇರ್ತಕ್ಕಂಥ ಡೈ ಮುಖಾಂತರ ಇದನ್ನ ಖರೀದಿ ಮಾಡ್ಬೇಕಾಗುತ್ತೆ, LGNS ಮುಖಾಂತರ ಅಲ್ಲ. ನಿಮ್ಮಲ್ಲಿ ಇರ್ತಕ್ಕಂಥ ಡೈ ಮುಖಾಂತರ ಇದನ್ನ ನೀವು ಅನುಬೀಸ್ ಡೈ ಇಂದ ಅಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಪಾಲಿಗಾನ್ ಡೈನ ಇಮಿಡಿಯೇಟ್ಲಿ ಏನ್ ಮಾಡ್ಬೋದು, ಪಾಲಿಗಾನ್ ಡೈನ ಅನುಬೀಸ್ ಡೈಗೆ ಕನ್ವರ್ಟ್ ಮಾಡ್ಬೋದು. ಸೊ ಆ ಅನುಬೀಸ್ ಡೈನ ನೀವೇನ್ ಮಾಡ್ಬೋದು, ಅನುಬೀಸ್ ಡೈ ಇಂದ 360 ದಿನದ್ದು ಸ್ಟೇಕಿಂಗ್ ನ ಪಡ್ಕೋಬಹುದು. ಏನ್ ಇದ್ರದ್ದು ಬೆನಿಫಿಟ್ ಅಂತಂದ್ರೆ, ಓಕೆ, ಫಸ್ಟ್ ಬೆನಿಫಿಟ್, ಸೊ ಇಲ್ಲಿ ಏನ್ ಖರೀದಿ ಮಾಡ್ತಾ ಇದ್ದೀರಾ, ಇಲ್ಲಿ ನಿಮಗೆ ಪ್ರೈಸ್ 70% ಅಂದ್ರೆ ಹತ್ತತ್ರ ನಿಮಗೆ 30% ಡಿಸ್ಕೌಂಟ್ ಅಲ್ಲಿ LGNS ಸಿಗ್ತಕ್ಕಂಥದ್ದು ಅನುಬೀಸ್ ಬ್ಲಾಕ್ ಚೈನ್ ಮೇಲೆ. ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಏನು ಪ್ರೈಸ್ ನಡೀತಾ ಇದೆ, $4.5 ನಡೀತಾ ಇದೆ. ಓಕೆ, ಸೊ ಅದ್ರ ಮೇಲೆ ನಿಮಗೆ 30% ಡಿಸ್ಕೌಂಟ್ ಅಲ್ಲಿ ಇಲ್ಲಿ 360 ದಿನದ ಸ್ಟೇಕ್ ಮಾಡೋದ್ರಿಂದ ಫಸ್ಟ್ ಬೆನಿಫಿಟ್ ನಿಮಗೆ 30% ಡಿಸ್ಕೌಂಟ್ ಅಲ್ಲಿ ಟೋಕನ್ ಸಿಗುತ್ತೆ. ಎಕ್ಸಾಂಪಲ್, ನೀವು $10,000 ವರ್ತ್ ಆಫ್ ಟೋಕನ್ ಅನ್ನ ಇಲ್ಲಿ $10,000 ಡೈನ ಸ್ಟೇಕ್ ಮಾಡ್ತಾ ಇದ್ದೀರಾ ಅಂದ್ರೆ, ಸೊ ನಿಮಗೆ 10,000 ಡೈನ ಇಲ್ಲಿ ಸ್ಟೇಕ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋಣ. ಇವತ್ತು ಪ್ರೈಸ್ ಏನ್ ನಡೀತಾ ಇದೆ, ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ $4.5 ನಡೀತಾ ಇದೆ. ಅಂದ್ರೆ 10,000ಕ್ಕೆ ನಿಮಗೆ ಎಷ್ಟು ಸಿಗುತ್ತೆ, 2,222 ಟೋಕನ್ ಸಿಗುತ್ತೆ. ಓಕೆ, ಸೊ ಇದಕ್ಕೆ ನಿಮಗೆ 30% ಅಷ್ಟು ಎಕ್ಸ್ಟ್ರಾ, ಅಂದ್ರೆ ಫಾರ್ ಎಕ್ಸಾಂಪಲ್ ಇದಕ್ಕೆ ನಿಮಗೆ 30% ಅಂದ್ರೆ ಪ್ಲಸ್ 2,222 ಅಂದ್ರೆ 2,888 ಟೋಕನ್ ನಿಮಗೆ ಸಿಗುತ್ತೆ. ಅಂದ್ರೆ 360 ಬಾಂಡಿಗೆ ಅಲರ್ಟ್ ಆಗುತ್ತೆ. ಅಂದ್ರೆ ಫಸ್ಟ್ ಡೇ ನಿಮಗೆ 30% ಎಕ್ಸ್ಟ್ರಾ ಟೋಕನ್ ಸಿಗ್ತಕ್ಕಂಥದ್ದು 360 ದಿನದ ಬಾಂಡ್ ಅಲ್ಲಿ. ಅಂದ್ರೆ ನೀವು ಪಾಲಿಗಾನ್ ಬ್ಲಾಕ್ ಚೈನ್ ಕಂಪೇರ್ ಮಾಡಿದ್ರು ಕೂಡ 10-15% ಎಕ್ಸ್ಟ್ರಾನೇ ಟೋಕನ್ಸ್ ಇಲ್ಲಿ ಸಿಗ್ತಕ್ಕಂಥದ್ದು. ಓಕೆ, ಫಸ್ಟ್ ಬೆನಿಫಿಟ್ ನಿಮಗೆ 2,200 ಟೋಕನ್ ಸಿಗೋ ಜಾಗದಲ್ಲಿ 2,800 ಟೋಕನ್ಗೆ ನಿಮ್ದು ಬಾಂಡ್ ಶುರು ಆಗುತ್ತೆ, ಫಸ್ಟ್ ಬೆನಿಫಿಟ್. ಓಕೆ, ಸೆಕೆಂಡ್ ಬೆನಿಫಿಟ್ ಏನು ಅಂತಂದ್ರೆ, ಸೆಕೆಂಡ್ ಈ 2,800 ಟೋಕನ್ಗೆ ಡೈಲಿ ಆವರೇಜ್ ನಾನು ಕೌಂಟ್ ಮಾಡ್ತಾ ಹೋದ್ರೆ ಅರೌಂಡ್ 1% ಡೈಲಿ ವರ್ಕೌಟ್ ಆಗ್ತಾ ಇದೆ. ಸೊ ಈ ತರ ನಿಮ್ಮಲ್ಲಿ ಇರ್ತಕ್ಕಂಥ ಡೈನ ಎಷ್ಟೇ ಆಗುತ್ತೆ, 7.7 ಟೋಕನ್. ಇದು ಕೂಡ ಪ್ರತಿ 7 ಗಂಟೆಗೆ ರಿಲೀಸ್ ಆಗುತ್ತೆ, ಅದು ಕೂಡ ಡಿವೈಡ್ ಆಗುತ್ತೆ. ಪ್ರತಿದಿನ 7.7 ಟೋಕನ್ 360 ದಿನಕ್ಕೆ ನಿಮ್ಮ ಪ್ರಿನ್ಸಿಪಲ್ ರಿಲೀಸ್ ಆಗ್ತಾ ಹೋಗುತ್ತೆ. ಕ್ಲಿಯರ್?
ಈ 2800 ಟೋಕನ್ಗೆ ಪ್ರತಿದಿನ ನಿಮಗೆ ಈ ಇಂಟ್ರೆಸ್ಟ್ ಬರ್ಬೇಕಲ್ಲ, 0.659 ಹಿಡಿಯೋಣ, 16.52 ಟೋಕನ್ ಏನಾಗುತ್ತೆ ಇಂಟ್ರೆಸ್ಟ್ ಮುಖಾಂತರ ಬರುತ್ತೆ. ನಿಮ್ಮ ಪ್ರಿನ್ಸಿಪಲ್ಲು 7.7 ಟೋಕನ್ ಬಂತು, ಇಂಟ್ರೆಸ್ಟ್ 24 ಟೋಕನ್ ಬಂತು. ಓಕೆ, ಸೊ ಈ ಫಾರ್ ಎಕ್ಸಾಂಪಲ್ ನೀವು 2800 ಟೋಕನ್ ನಾಳೆ ನಿಮಗೆ ಒಂದು ಫಾರ್ ಎಕ್ಸಾಂಪಲ್ ಒಂದು 7 ಟೋಕನ್ ರಿಲೀಸ್ ಆಯ್ತು, ನೀವು ಅದನ್ನ ವಿಡ್ರಾ ಮಾಡ್ಲಿಲ್ಲ ಅಂತಂದ್ರೆ ಆ ಬಂದಿರತಕ್ಕಂತ ಮೂಲ ಪ್ರಿನ್ಸಿಪಲ್ ನ ಟೋಕನ್ ಅದು ಅಲ್ಲೇ ಹೋಲ್ಡ್ ಆಗುತ್ತೆ, ಕಾಂಪೌಂಡಿಂಗ್ ಆಗುತ್ತೆ. ನಿಮಗೆ ನೆಕ್ಸ್ಟ್ ಡೇ ಬರ್ತಕ್ಕಂತ ಇಂಟ್ರೆಸ್ಟ್ 2800ಕ್ಕಲ್ಲ, 2807ಕ್ಕೆ. ಅಂದ್ರೆ ನಾವು ಇಲ್ಲಿ ಅಂದ್ರೆ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 2800 ಅರೌಂಡ್ ನೋಡಿದ್ರೆ ನಿಮಗೆ ಡೈಲಿ 1% ವರ್ಕೌಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಸೊ ಆವರೇಜ್ 1% ಡೈಲಿ ವರ್ಕೌಟ್ ಆಗ್ತಾ ಹೋಗುತ್ತೆ. ನಮಗೇನ್ ಡೈಲಿ ಮೂಲ ಪ್ರಿನ್ಸಿಪಲ್ ಎರಡೂ ಕೂಡ ಅಲ್ಲೇ ಕ್ರೋಢೀಕರಣ ಆಗಿ ಅಂದ್ರೆ ಹೋಲ್ಡ್ ಆಗಿ ಅದಕ್ಕೂ ಕೂಡ ಕಾಂಪೌಂಡಿಂಗ್ ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಇವತ್ತು 16 ಟೋಕನ್ ಇಂಟ್ರೆಸ್ಟ್ ಬಂತು, ವಿಡ್ರಾ ಮಾಡ್ಲಿಲ್ಲ. ಪ್ರಿನ್ಸಿಪಲ್ 7 ಟೋಕನ್ ಬಂತು, ವಿಡ್ರಾ ಮಾಡ್ಲಿಲ್ಲ. ಇವೆರಡೂ ಸೇರಿ ನೆಕ್ಸ್ಟ್ ಡೇ ಇಂಟ್ರೆಸ್ಟ್ ಜನರೇಟ್ ಆಗುತ್ತೆ. ಇದು ಎರಡು ಕಾಂಪೌಂಡಿಂಗ್, ಇದು ಸೇರ್ಬಿಟ್ಟು ಕಾಂಪೌಂಡಿಂಗ್ ನೆಕ್ಸ್ಟ್ ಡೇ ನಿಮಗೆ ಪರ್ಸೆಂಟೇಜ್ ಬರ್ತಾ ಹೋಗುತ್ತೆ. ಅಂದ್ರೆ ಇದನ್ನ ನಾವು ಯಾವ ತರ ಯೂಸ್ ಮಾಡ್ಕೋಬಹುದು ಅಂದ್ರೆ, ಯಾರೆಲ್ಲ ಒಂದು ಲಾಂಗ್ ಟರ್ಮ್ ವಾಯ್ಸ್ ಕೇಳ್ತಾ ಇದೆನಾ? ಹಲೋ. ಸೊ ಸೊ ನಮ್ದು ವಿಚಾರ ಏನಿರ್ಬೇಕು ಅಂತಂದ್ರೆ, ಮುಂದೆ ಬರ್ತಕ್ಕಂತ ದಿನಗಳಲ್ಲಿ 3 ಪಾರ್ಟ್ ಅಲ್ಲಿ ಆಲ್ರೆಡಿ ಪ್ರತಿ ಸಲ ಹೇಳಿದೀನಿ, 3 ಪಾರ್ಟ್ ಅಲ್ಲಿ. ಸೊ ಎಲ್ಲಿಗೆ ಸ್ಟಾಪ್ ಆಗಿತ್ತು ಯಾರಾದ್ರೂ ಇನ್ಫಾರ್ಮ್ ಮಾಡ್ಬೋದಾ? ಸೊ ಏನ್ ವಿಚಾರ, ಬಾಂಡ್ ಸ್ಟಾರ್ಟ್ ಆಗಿತ್ತಾ ವಾಯ್ಸ್? ಫೈನ್. ಸೊ ನಾವು 3 ಪಾರ್ಟ್ ಅಲ್ಲಿ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕು. ಒಂದು, ನಾವು ಹಾಕಿರ್ತಕ್ಕಂತ ಪ್ಲಾನ್ಡ್ 3 ವೇ ಅಲ್ಲಿ ಥಿಂಕ್ ಅಲ್ಲಿ ನಾವು LGNS ಅಲ್ಲಿ ಇನ್ವಾಲ್ವ್ ಆಗ್ಬೇಕು. ಒಂದು, ನಾವು ಹಾಕಿರ್ತಕ್ಕಂತ ಬಂಡವಾಳ ಯಾವ ತರ ಎನ್ಕ್ಯಾಶ್ ಮಾಡಬೇಕು ಅಂತ ಕ್ಯಾಲ್ಕುಲೇಷನ್ ಇರಬೇಕು. ಎರಡನೇದು, ನಮ್ಮ ಮುಂದಿನ ಭವಿಷ್ಯಕ್ಕೆ, ಫ್ಯೂಚರ್ಗೆ, ಇಷ್ಟೆಲ್ಲ ಟೆಕ್ನಾಲಜಿ ಬಗ್ಗೆ ನಾವೆಲ್ಲರೂ ಕೂಡ ಮಾತಾಡ್ತಾ ಇದೀವಿ, ತಿಳ್ಕೊಳ್ತಾ ಇದೀವಿ, ಅದಕ್ಕೋಸ್ಕರ ಯಾವ ತರ LGNS ನ ಉಳಿಸ್ಕೋಬೇಕು ಅಂತಕ್ಕಂತ ವಿಚಾರ ನಮ್ಮಲ್ಲಿ ಇರಬೇಕು. ಮೂರನೇದು, ಅದ್ರ ಜೊತೆ ಜೊತೆ ಬರ್ತಕ್ಕಂತ LGNS ನ ಇನ್ಸೆಂಟಿವ್ ಪ್ರೋಗ್ರಾಮು, ಸ್ಟೇಬಲ್ ಕಾಯಿನ್ ನ ಖರೀದಿ ಮಾಡ್ಲಿಕ್ಕೆ ನಾವು ಯಾವ ತರ LGNS ನ ಕ್ಯಾಲ್ಕುಲೇಟಿವ್ ಆಗಿ ಉಳಿಸ್ಕೋಬೇಕು ಅಂತಕ್ಕಂಥದ್ದು, ಈ 3 ಥಿಂಕ್ ಮಾಡಿ ಯಾರು ಇನ್ವಾಲ್ವ್ ಆಗ್ತಾರೆ, 100% ನಾವಿಲ್ಲಿ ಒಂದು ಒಳ್ಳೆ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡ್ಕೋಬಹುದು ಅಂತಕ್ಕಂಥದ್ನ ನಾನು ಇವತ್ತು ನಿಮ್ಗೆ ತಿಳಿಸ್ತಾ ಇರತಕ್ಕಂಥದ್ದು. ಸೊ ಆ ವಿಚಾರದಲ್ಲಿ ನೀವು ಡಿಸೈನ್ ಮಾಡೋದಾದ್ರೆ ಆ ಮೂರೂ ಕೆಲಸಗಳು ಏನಾಗುತ್ತೆ, ಈ ಬಾಂಡ್ ಅಲ್ಲಿ ಈ 360 ದಿನದ ಬಾಂಡ್ ಅನ್ನ ನೀವು ಖರೀದಿ ಮಾಡೋದ್ರಿಂದ ಆ 3 ಕೆಲಸಗಳು ಇಲ್ಲಿ ವರ್ಕ್ ಆಗುತ್ತೆ. ಒಂದು, ನೀವು ಫಸ್ಟ್ ಡೇ ಇವಾಗೆ 360 ದಿನದ್ದು ಖರೀದಿ ಮಾಡೋದ್ರಿಂದ ಏನಾಯ್ತು, 30% ಡಿಸ್ಕೌಂಟ್ ಅಲ್ಲಿ ಟೋಕನ್ ಸಿಕ್ತು. ಅದ್ರ ಮುಖಾಂತರ ನಿಮ್ಗೆ ಏನಾಗ್ತಿದೆ, ಪ್ರತಿದಿನ ಏನ್ ಮಾಡಿ, ನಿಮಗೆ ಬರ್ತಾ ಇರ್ತಕ್ಕಂಥ ಪ್ರಿನ್ಸಿಪಲ್ ನ ಹಾಗೆ ಬಿಡಿ. ಫಾರ್ ಎಕ್ಸಾಂಪಲ್ 2800 ಟೋಕನ್ ಸ್ಟೇಕ್ ಆಯ್ತು, ಇದಕ್ಕೆ ಪ್ರತಿದಿನ ಪ್ರಿನ್ಸಿಪಲ್ ಕೂಡ ಹೊರಗಡೆ ಬರುತ್ತೆ 360 ದಿನದಂಗೆ, ಇದಕ್ಕೆ ಇಂಟ್ರೆಸ್ಟ್ ಕೂಡ ಡೈಲಿ ಬರುತ್ತೆ. ಸೊ ಇಂಟ್ರೆಸ್ಟ್ ಫಾರ್ ಎಕ್ಸಾಂಪಲ್ 360 ಅಂದ್ರೆ ಪ್ರತಿದಿನ 7 ಟೋಕನ್ ಏನಾಗುತ್ತೆ ಇಂಟ್ರೆಸ್ಟ್, ಲೈಕ್ ಪ್ರಿನ್ಸಿಪಲ್ ರಿಲೀಸ್ ಆಗ್ತಾ ಹೋಗುತ್ತೆ. ಇದನ್ನ ಏನ್ ಮಾಡಿ, ವಿಡ್ರಾ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಕ್ಸಾಂಪಲ್, ಸೊ ನಿಮಗೆ ಏನ್ ಇಂಟ್ರೆಸ್ಟ್ ಬರುತ್ತಲ್ಲ, ಇದ್ರ ಮುಖಾಂತರ ನಿಮಗೆ ಏನ್ ಇಂಟ್ರೆಸ್ಟ್ 2800 ಬರುತ್ತೆ, ಈ ಇಂಟ್ರೆಸ್ಟ್ ಅನ್ನ ಏನ್ ಮಾಡಿ ಪ್ರತಿ 15 ದಿನಕ್ಕೋ ಅಥವಾ 30 ದಿನಕ್ಕೋ ಏನ್ ಮಾಡಿ ವಿಡ್ರಾ ಮಾಡಿ. ನಿಮ್ಮ ಪ್ರಿನ್ಸಿಪಲ್ ಹಾಗೆ ಉಳಿಯುತ್ತೆ.
ಅದು ನಿಮ್ಮ ಮುಂದಿನ ಭವಿಷ್ಯಕ್ಕೆ ನಿಮ್ಮ ಇಂಟ್ರೆಸ್ಟ್ ಏನ್ ಬರುತ್ತೆ ಅದನ್ನ ನೀವು ಎನ್ಕ್ಯಾಶ್ ಮಾಡಿ. ಸೊ ಈ ತರ ನೀವು ಪ್ಲಾನ್ ಮಾಡೋದ್ರಿಂದ ಬಾಂಡ್ ಅಲ್ಲಿ ನಿಮ್ಮ ಫ್ಯೂಚರ್ಗೆ ಒಂದು ವೆರಿ ಕ್ಯಾಲ್ಕುಲೇಟೆಡ್ ಆಗಿ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ಬೋದು. ಬಟ್ ಇಲ್ಲಿ $10,000 ಮಾಡೋದ್ರಿಂದ ಏನು ಉಪಯೋಗ ಅಂದ್ರೆ ಫಸ್ಟ್ ಬೆನಿಫಿಟ್ 30% ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ. ಸೊ ಟೋಕನ್ಸ್ ಗಳು ಸಿಗ್ತಾ ಇದೆ. ಅಂಡ್ ದೆನ್ ಸೆಕೆಂಡ್ ಬೆನಿಫಿಟ್ ಇಲ್ಲಿ ನಿಮಗೆ ಸೊ ಇಲ್ಲಿ $12,000 ಮಾಡೋದ್ರಿಂದ ವಿಯೆಟ್ನಾಂ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಎಲಿಜಿಬಲ್ ಆಗ್ತೀರಾ. ಸೊ ಟಾಪ್ ಇಂಡಿಯನ್ ಲೀಡರ್ಸ್ ಮುಖಾಂತರ ಇದು ಸ್ಪಾನ್ಸರ್ಶಿಪ್ ಇದೆ. ಸೊ ಆ ಇಂಟರ್ನ್ಯಾಷನಲ್ ಇವೆಂಟ್ ಅಲ್ಲಿ ನೀವು ಕೊರಿಯಾ, ಚೈನಾ ಇಂಟರ್ನ್ಯಾಷನಲ್ ಜನಗಳೊಂದಿಗೆ ಇನ್ವಾಲ್ವ್ ಆಗ್ಬೋದು. ಓಕೆ, ಸೊ ಅದ್ರ ಜೊತೆ ಫಸ್ಟ್ ಬೆನಿಫಿಟ್ ಆಯ್ತು, ಸೆಕೆಂಡ್ ಬೆನಿಫಿಟ್ ವಿಯೆಟ್ನಾಂದಾಯ್ತು. ಸೊ ಮೂರನೇ ಬೆನಿಫಿಟ್ ಇದರಿಂದ ನಿಮಗೆ ಒಂದು NFT ಸಿಗುತ್ತೆ. ಓಕೆ, ಸೊ ಆ NFT ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಯಾರೆಲ್ಲ NFT ನ ಹೋಲ್ಡ್ ಮಾಡ್ತಾರೆ, ಯಾರೆಲ್ಲ ಸೊ ಅವರು ವೋಟಿಂಗ್ ಪವರ್ ಆಗಿರ್ಬೋದು, ನೆಕ್ಸ್ಟ್ ಫರ್ದರ್ ಡಿಸ್ಕಷನ್ಗೆ ಒಂದು ಎಲಿಜಿಬಿಲಿಟಿ ಇರುತ್ತೆ. ಆ NFT ಮುಖಾಂತರ ಕೂಡ ಒಂದು ಸ್ಟ್ರೆಂತ್ ಇರುತ್ತೆ. ಸೊ ನಮ್ಮ ಐಡಿಲಿ NFT ಇದೆ ಅಂದ್ರೆ ಅದರದೇ ಆದಂತ ಸ್ಟ್ರೆಂತ್ ಇರುತ್ತೆ. ಸೊ ಇದ್ರದ್ದು ಕೂಡ ಲಾಭನ ಪಡ್ಕೋಬಹುದು. ಅಟ್ ಎ ಟೈಮ್ ನಮ್ಗೆ ಈ ಲಾಭಾಂಶ ಸಿಗ್ತಾ ಇರೋದ್ರಿಂದ ಸೊ ಇದ್ರದ್ದು ಸದುಪಯೋಗ ಪಡ್ಕೋಬಹುದು. ಯಾರೆಲ್ಲ $12,000 ಇಂದ ಡೈ ಮುಖಾಂತರ 360 ದಿನದ್ದು ಸ್ಟೇಕ್ ಮಾಡೋದ್ರಿಂದ ಸೊ ಇದ್ರದ್ದು ಲಾಭ ಸಿಗುತ್ತೆ. ಇದರ ಲಾಭದಿಂದ ಡೈಲಿ ಆವರೇಜ್ ನಾನು ಹೇಳೋದಾದ್ರೆ 1%, ನಿಯರ್ ಅಬೌಟ್ ಲೆಸ್ ಆರ್ ಮೋರ್, ನಿಯರ್ ಅಬೌಟ್ 1% ಡೈಲಿ ವರ್ಕೌಟ್ ಆಗ್ತಾ ಇರತಕ್ಕಂಥದ್ದು. ಅಂದ್ರೆ ನಾರ್ಮಲ್ ಮಾರ್ಕೆಟ್ಗಿನ, ನಾರ್ಮಲ್ ಸ್ಟೇಕಿಂಗಿನ ಸ್ವಲ್ಪ ಜಾಸ್ತಿ ನಮಗೆ ಇಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು. ನಾರ್ಮಲ್ ಯಾವ ತರ ಸೇವಿಂಗ್ ಅಕೌಂಟ್ ಇರುತ್ತೆ ಅಂತ ಅನ್ಕೊಳ್ಳಿ, ಇದು FD ತರ. ಸೊ FDಗೂ ಸೇವಿಂಗಿಗೂ ಸೊ ಪರ್ಸೆಂಟೇಜ್ ಯಾವಾಗ್ಲೂ ಏನಾಗುತ್ತೆ, ಡಿಫರೆಂಟ್ ಇದ್ದೇ ಇರತಕ್ಕಂಥದ್ದು ನಾವು ನೋಡ್ಬೋದು. ಸೊ ಇದ್ರದ್ದು ಆಲ್ರೆಡಿ ಸಾಕಷ್ಟು ಜನ ಇದನ್ನ ಒಂದು ಆಪರ್ಚುನಿಟಿನ ಬಳಸ್ಕೊಳ್ತಾ ಇದ್ದಾರೆ. ಸೊ ನಾವು ಅದನ್ನ ನೋಡ್ಬೋದು. ಸೊ ಅದೇ ತರ 600 ದಿನದ್ದು ಕೂಡ ಬಾಂಡ್ ಇದೆ ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲಿ. ನೋಡಿ, ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ, ಸೊ ಅನುಬೇಸ್ ಬ್ಲಾಕ್ ಚೈನ್ ಸಿಸ್ಟಮ್ ಸ್ಟಾರ್ಟ್ ಆದ್ರೂ ಕೂಡ ಓಲ್ಡ್ ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲೂ ಕೂಡ ಸಿಸ್ಟಮ್ ಒಂದು ಪಾರ್ಟಿಸಿಪೇಷನ್ ನ ಆಫರ್ ನ, ಅಂದ್ರೆ ಲೈಕ್ ಪಾರ್ಟಿಸಿಪೇಷನ್ ಬಾಂಡ್ ಮೆಕ್ಯಾನಿಸಮ್ ನ ಜನಗಳಿಗೆ ಕೊಡ್ತಾ ಇರ್ತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಅಂದ್ರೆ ಎರಡೂ ಬ್ಲಾಕ್ ಚೈನ್ ಅಲ್ಲೂ ಸಿಸ್ಟಮ್ ರನ್ ಆಗ್ತಾ ಇರ್ತಕ್ಕಂಥದ್ನ ನಾವಿಲ್ಲಿ ವಾಚ್ ಮಾಡಬಹುದು. ಸೊ ನೋಡ್ತಾ ಇದ್ರ 600 ಡೇ ಲಾಂಗ್ ಟರ್ಮ್ ಸ್ಟೇಕಿಂಗ್. ಸೊ 600 ಡೇ ಲಾಂಗ್ ಟರ್ಮ್ ಸ್ಟೇಕಿಂಗ್ ಅಲ್ಲೂ ನೋಡ್ತಾ ಇದ್ದೀರಾ, ಇಲ್ಲಿ ಗೋ ಟು ಅನುಬೀಸ್. ಸೊ ಪಾಲಿಗಾನ್ ಚೈನ್ LGNS ಅಲ್ಲಿ ಯಾರೆಲ್ಲ ಸ್ಟೇಕ್ ಮಾಡ್ತಾರೆ LGNS ನ 600 ದಿನಕ್ಕೆ, ಸೊ ಅವ್ರಿಗೂ ಕೂಡ ಲೈಕ್ ಸಿಸ್ಟಮ್ ಏನ್ ಮಾಡ್ತಿದೆ, GLGNS ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮ ಹತ್ರ ಇರ್ತಕ್ಕಂಥ LGNS ನ ಸೊ ನಾವು ಅನ್ಸ್ಟೇಕ್ ಮಾಡಿ ಸಿಸ್ಟಮ್ ಅಲ್ಲಿ ಸ್ಟೇಕ್ ಮಾಡೋದ್ರಿಂದ ಸೊ 600 ದಿನದ ತನಕ ಅದೇನಾಗುತ್ತೆ, ಸ್ಟೇಕಿಂಗ್ ಪ್ರೋಗ್ರಾಮ್ ರನ್ ಆಗುತ್ತೆ. ಓಕೆ, ಸೊ ಇದರಿಂದ ಇದನ್ನ ನಾನು ಮತ್ತೆ ವಿಡಿಯೋದಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಬಂದಿರತಕ್ಕಂಥ ಅಪ್ಡೇಟು ಎಕ್ಸ್ಟ್ರಾ ನಮಗೆ LGNS ಸ್ಟೇಕ್ ಮಾಡೋದ್ರಿಂದ ಕೂಡ 2% GLGNS ಆಸ್ ಎ ಏರ್ ಡ್ರಾಪ್ ಮುಖಾಂತರ ಸಿಗುತ್ತೆ. ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಅಂದ್ರೆ ನಮ್ಮ LGNS ನ ನಾವು ಇಲ್ಲಿ ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲಿ ಇರ್ತಕ್ಕಂಥ LGNS ನ ನಾವ್ ಇಲ್ಲಿ ಸ್ಟೇಕ್ ಮಾಡೋದ್ರಿಂದ ಕ್ರಾಸ್ ಟು ಅನುಬೀಸ್ ಅಂಡ್ ಸ್ಟೇಕ್ ಅಂತ ಕ್ಲಿಕ್ ಮಾಡೋದ್ರಿಂದ ಸೊ ಅದು ಅಂದ್ರೆ ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲಿ ಸ್ಟೇಕ್ ಆಗುತ್ತೆ 600 ದಿನ. ಬಟ್ ನಮಗೆ ಇನ್ಸೆಂಟಿವ್ ಪ್ರತಿದಿನ ಬರ್ತಕ್ಕಂಥ ಇಂಟ್ರೆಸ್ಟ್ ಅಥವಾ ಪ್ರಿನ್ಸಿಪಲ್ ಏನಿದೆ ಅದೇ ಏನಾಗುತ್ತೆ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಬರ್ತಾ ಹೋಗ್ತಕ್ಕಂಥದ್ನ ನಾವು ನೋಡ್ಬೋದು. ಓಕೆ, ಸೊ ಇದು ಇವತ್ತಿನ ಅಪ್ಡೇಟು. ಸೊ ಯಾರೆಲ್ಲ ಲೈಕ್ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಬೇಕು ಅಂದ್ರೆ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಇನ್ನೂ ಕೂಡ ಒಂದು ವಿಡಿಯೋದಲ್ಲೂ ಕೂಡ ನಾನು ಅಪ್ಡೇಟ್ ಮಾಡ್ತೀನಿ. ಓಕೆ, ಸೊ ಸಾಕಷ್ಟು ಬಾರಿ ನಾನು ಹೇಳ್ತಾ ಇದ್ದೀನಿ ಇದ್ರದ್ದು ವಿಷನ್, LGNS ನ ವಿಷನ್ ನೀವು ತಿಳ್ಕೋಬೇಕು ಅಂತಂದ್ರೆ ಯಾವ ತರ ಬರ್ತಕ್ಕಂಥ ದಿನಗಳಲ್ಲಿ ಒಂದು ನಾರ್ಮಲ್ ಟೋಕನ್ ಕಮ್ಯುನಿಟಿಗೋಸ್ಕರ ಕನೆಕ್ಟ್ ಆದಂತ ಟೋಕನ್ ಬರ್ತಕ್ಕಂಥ ದಿನಗಳಲ್ಲಿ ಯಾವ ತರ ಒಂದು ಡಿಜಿಟಲ್ ಅಸೆಟ್ ರೂಪದಲ್ಲಿ ಕನ್ವರ್ಟ್ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಒಂದು ವಿಡಿಯೋ ಆಲ್ರೆಡಿ ಮಾಡಿದೀನಿ. ಈ ವಿಡಿಯೋನ ಕೂಡ ಅಂದ್ರೆ ಒಂದು ಪ್ರೋಟೋಕಾಲ್ ಅನುಬೀಸ್ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಅನ್ಲಿಮಿಟೆಡ್ ಸಪ್ಲೈ ಇರ್ತಕ್ಕಂಥ LGNS ಗೆ ಯಾವ ತರ ವ್ಯಾಲ್ಯೂ ಬರುತ್ತೆ. ಮತ್ತೆ ಇವತ್ತು ಕೂಡ ನಾನು ಹೇಳ್ತಾ ಇದ್ದೀನಿ, ಯಾರ ಹತ್ರ ಅತಿ ಹೆಚ್ಚು LGNS ಇರುತ್ತೆ, ಈ ವಿಲ್ ಬಿ ದ ಪ್ರಾಫಿಟ್ ಮೇಕರ್. ಯಾಕಂದ್ರೆ ನಾಳೆ ಬರ್ತಕ್ಕಂಥ ಸ್ಟೇಬಲ್ ಕಾಯಿನ್ ನ ಖರೀದಿ ಮಾಡ್ಬೇಕು ಅಂದ್ರೆ ನಮ್ಮ ಹತ್ರ LGNS ಇರಬೇಕು. ನಮ್ಮ ಹತ್ರ LGNS ನ ಇರಬೇಕು ಅಂದ್ರೆ ಕ್ಯಾಲ್ಕುಲೇಟಿವ್ LGNS ನ ಮಾತ್ರ ನಾವೇನ್ ಮಾಡ್ತೀವಿ, ಬರ್ನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ 2,000 LGNS ಇದೆ, ನಾವ್ 2,000 LGNS ನ ಬರ್ನ್ ಮಾಡೋದು ಮೂರ್ಖತನ. ಅಂದ್ರೆ ಕ್ಯಾಲ್ಕುಲೇಟಿವ್ ಇರ್ಬೇಕು. ನನ್ನ 2,000ದಲ್ಲಿ ನಾನು ಎಷ್ಟು ಒಂದು 100 LGNS ನ ಮಾಡ್ಬೋದಾ, ಆ 100 LGNS ನಲ್ಲಿ ಪ್ರತಿ ವೀಕ್ ಮಾಡ್ಬೇಕಾ ಅಂದ್ರೆ ಸ್ಟೇಬಲ್ ಕಾಯಿನ್ ಬಂದಾದ್ಮೇಲೆ
ನಾವು ಬರ್ನ್ ಮಾಡ್ತೀವಿ ಅನ್ಕೊಳ್ಳಿ, ಅಟ್ ಎ ಟೈಮ್ ಬರ್ನ್ ಮಾಡೋದು ಬೇಡ, ಯಾಕಂದ್ರೆ ಎ ಸ್ಟೇಬಲ್ ಕಾಯಿನ್ ಇಂದ ಅನುಬಿನ ಖರೀದಿ ಮಾಡ್ಲಿಕ್ಕೆ. ಸೊ ಅದನ್ನ ನಾನು ಅದನ್ನ ಬರ್ತಕ್ಕಂಥ ದಿನಗಳಲ್ಲಿ ಹೇಳ್ತೀನಿ. ಬಟ್ ಕ್ಯಾಲ್ಕುಲೇಷನ್ ಯಾರ ಹತ್ರ LGNS ಇರುತ್ತೆ ಅವ್ರು ಮಾತ್ರ ಪ್ರಾಫಿಟ್ ಮೇಕರ್ ಅಂತ ಹೇಳ್ಬೋದು. ನಾನು ಆಲ್ರೆಡಿ ಲಾಸ್ಟ್ ಮೀಟಿಂಗ್ ಅಲ್ಲೂ ಹೇಳಿದೀನಿ, LGNS ಗೆ ಡಿಮ್ಯಾಂಡಿಂಗ್ ರೇಷಿಯೋ ಬರೀ ಹೊರಗಿನ ಜನ ಕೊಡಲ್ಲ, ನಾವೇ ಬರ್ತಕ್ಕಂಥ ದಿನಗಳಲ್ಲಿ ಆಟೋಮೆಟಿಕ್ಲಿ ಬೈಯಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಸೊ ಜನಕ್ಕೆ ನಾನು ಇವಾಗ್ಲೂ ಯಾರು ಕೂಡ ಮುಂದಿನ ಒಂದು ಟೆಕ್ನಾಲಜಿ ಥಿಂಕಿಂಗ್ ಆಲ್ರೆಡಿ ನಾ ಪದೇ ಪದೇ ಹೇಳ್ತಾ ಇರ್ತೀನಿ, ಚೈನಾ ಮಾರ್ಕೆಟ್ ಇಂಡಿಯನ್ ಮಾರ್ಕೆಟ್ಗಿನ 2 to 3 months ಮುಂದೆ ಇದ್ದಾರೆ. ನೀವು ಟ್ರಾನ್ಸಾಕ್ಷನ್ಸ್ ನೋಡಿ, 600 ಲಾಂಗ್ ಟರ್ಮ್ ನೋಡಿ, 360 ದಿನದ ಲಾಂಗ್ ಟರ್ಮ್ ನೋಡಿ, ಎಷ್ಟು ಹ್ಯೂಜ್ ಬೈಯಿಂಗ್ ಆಗ್ತಾ ಇರುತ್ತೆ ಅಂದ್ರೆ ಅನ್ಬಿಲೀವಬಲ್. ನಾವಿನ್ನು ಇಲ್ಲಿ 100 ಟೋಕನ್ಸ್, 500, 1000 ಟೋಕನ್ ಅಥವಾ ನಾರ್ಮಲ್ ಸ್ಟೇಕಿಂಗ್ ಸಮ್ ಪರ್ಸೆಂಟೇಜ್ ಅಥವಾ ಬೇರೆ ಮಾರ್ಕೆಟ್ ಬೇರೆ ಕಂಪನಿಗೆ ಸಿಸ್ಟಮ್ ಕಂಪ್ಯಾರಿಸನ್ ಅಥವಾ ಒಂದು ಒಂದು ಟೆಕ್ನಾಲಜಿನ ಹೊರತಾಗಿ ನಾವು ಈ ವಿಚಾರ ಮಾಡ್ತಾ ಇರ್ತೀವಿ. ಬಟ್ ದ ಟೆಕ್ನಾಲಜಿ ಪೀಪಲ್ ಆಲ್ರೆಡಿ ಅವರು ಸಿಸ್ಟಮ್ ಅನ್ನ ಫಾಲೋ ಮಾಡ್ತಾ ಮಾಡ್ತಾ ಪೋರ್ಟ್ಫೋಲಿಯೋನ ಮಾಡ್ತಾ ಇರ್ತಾರೆ. ಸೊ ಸೊ ಆ ವಿಚಾರದಲ್ಲಿ ಮುಂದಿನ ವಿಚಾರ ಯಾವ ತರ LGNS ಯಾವ ತರ ಸ್ಟ್ರಾಂಗ್ ಆಗಿ ಹೋಲ್ಡ್ ಆಗುತ್ತೆ, ಬೇಸಿಕ್ ನಾಳೆ ಬರ್ತಕ್ಕಂಥ ದಿನಗಳಲ್ಲಿ ಬೇಸಿಕ್ LGNS ನ ಖರೀದಿ, LGNS ಇದ್ದವ್ರು ಮಾತ್ರ ಯಾವ ತರ ಒಂದು ಸ್ಟ್ರೆಂತ್ ನ ಕ್ರಿಯೇಟ್ ಆಗುತ್ತೆ LGNS ಅಂತಕ್ಕಂಥದ್ನ ಈ ವಿಡಿಯೋದಲ್ಲಿ ತಿಳಿಸಿದೀನಿ. ತಪ್ಪದೆ ಒರಿಜಿನ್ LGNS ನ ಅನುಬಿಸ್ ವಿಷನ್ ಕಂಪ್ಲೀಟ್ ಡೀಟೇಲ್ಸ್ ನ ವಾಚ್ ಮಾಡಿ. ಓಕೆ, ಸೊ ಅದರಿಂದ ಯಾವ ತರ ಟ್ರಿಪಲ್ ಟೋಕನ್ ಮಾಡೆಲ್ ವರ್ಕ್ ಆಗುತ್ತೆ ಅಂತಕ್ಕಂಥದ್ನ ನೀವು ತಿಳ್ಕೊಬಹುದು. ಓಕೆ, ಸೊ ಅಂಡ್ ದೆನ್ ಸಾಕಷ್ಟು ಮಾರ್ಕೆಟ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಸಾಕಷ್ಟು ಜನ ಮಿಸ್ ಗೈಡ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಾ. ಸೊ ಅದು ನಮ್ಮ ಟೀಮಲ್ಲಿ ಆಗ್ಲಿ ಬೇರೆ ಟೀಮಲ್ಲಿ ಆಗ್ಲಿ ಅದನ್ನ ನಾನು ಎಸ್ಪೆಷಲಿ ಅದನ್ನ ಎಂಟರ್ಟೈನ್ ಮಾಡಲ್ಲ. ಎಜುಕೇಶನ್ ಮಾಡೆಲ್ ಅಲ್ಲಿ ನಾವು ಸಿಸ್ಟಮ್ ನ ರನ್ ಮಾಡ್ತಾ ಇರ್ತಕ್ಕಂಥದ್ದು, ಒಳ್ಳೆ ಆರ್ಗನೈಸ್ ಬೇಸ್ಡ್ ಅಲ್ಲಿ, ಮತ್ತೆ ಸಿಸ್ಟಮ್ ಅನ್ನ ಯಾರೆಲ್ಲ ಪ್ರಮೋಟ್ ಮಾಡ್ತಾ ಇದ್ದೀರಾ, ಸೊ ಎವ್ರಿಥಿಂಗ್ ಟ್ರಾನ್ಸ್ಪರೆಂಟ್ ಆಗಿ ವಿಚಾರಗಳನ್ನ ತಿಳಿಸಿ ಮಾಡಿ. ಯಾವುದೇ ತರದ ಆರ್ಗನೈಸೇಷನ್ ಅಲ್ಲಿ ಒಂದು ಅನ್ಎಥಿಕಲ್ ಪ್ರಾಕ್ಟೀಸಸ್, ಮಿಸ್ ಪ್ರಾಪರ್ ಇನ್ಫಾರ್ಮೇಶನ್ ಯಾರು ಕೂಡ ಜನಗಳಿಗೆ ಕೊಡ್ತಕ್ಕಂಥದ್ದು ವಿಚಾರ ಇಲ್ಲ. ಎವ್ರಿಥಿಂಗ್ ಇಲ್ಲಿ ವಿಚಾರಗಳು ಓಪನ್ ಸೋರ್ಸ್ ಇದೆ, ಓಪನ್ ಬುಕ್ ಇದೆ. ಓಕೆ, ಅದ್ರ ಬೇಸ್ಡ್ ಮೇಲೆ ನಾವೆಲ್ಲರೂ ಕೂಡ ವರ್ಕ್ ಮಾಡೋಣ. ಅಂಡ್ ದೆನ್ ಪದೇ ಪದೇ ಹೇಳ್ತಾ ಇದ್ದೀನಿ, 12 ವರ್ಡ್ಸ್ ಕೀ ಫೇಸ್ ನ ಯಾರಿಗೂ ಕೂಡ ನೀವು ಶೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ಅದನ್ನ ಶೇರ್ ಮಾಡಿದ್ದಲ್ಲಿ ನಿಮ್ಮ ಅಸೆಟ್ ಸೊ ನಿಮ್ಮ ಕಂಟ್ರೋಲ್ ಇರೋದಿಲ್ಲ. ಮೇ ಬಿ ಯಾರಿಗೆ ಶೇರ್ ಮಾಡಿರ್ತೀರಾ ಅವ್ರು ಈಸಿಯಾಗಿ ಅದನ್ನ ಥೆಫ್ಟ್ ಮಾಡ್ಬೋದು. ಓಕೆ, ಸೊ ಮಾರ್ಕೆಟ್ ಅಲ್ಲಿ ಸಾಕಷ್ಟು ವೇ ಅಲ್ಲಿ ನಿಮ್ಮನ್ನ ಬೇರೆ ಬೇರೆ ವೇ ಅಲ್ಲಿ ಒಂದು ಡೈವರ್ಟ್ ಮಾಡ್ಲಿಕ್ಕೆ ವಿಚಾರಗಳನ್ನ ತಿಳಿಸಲಿಕ್ಕೆ ಬರ್ಬೋದು. ಬಟ್ ಅದನ್ನ ಟೆಕ್ನಾಲಜಿ ಮೇಲೆ ನಾ ಹೇಳೋದು, ಡಿಸಿಷನ್ ನಿಮ್ದೇ ಇರುತ್ತೆ, ಬಟ್ ಅದನ್ನ ಕ್ಯಾಲ್ಕುಲೇಟಿವ್ ವಿಚಾರಗಳನ್ನ ನೋಡಿ ತಗೊಳ್ಳಿ. ಸೊ ಅದ್ರ ಬೇಸ್ಡ್ ಮೇಲೆ ನಾವೆಲ್ಲರೂ ಕೂಡ ಇನ್ವಾಲ್ವ್ ಆಗೋಣ. ಬರ್ತಕ್ಕಂಥ ವಿಯೆಟ್ನಾಂ ಇಂಟರ್ನ್ಯಾಷನಲ್ ಇವೆಂಟ್ಗೆ ಸೊ ಯಾರೆಲ್ಲ ಒಂದು ಬರ್ತಕ್ಕಂಥ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೋಬೇಕು ಅಂತಿದ್ರ, ಸೊ ಅದನ್ನು ಕೂಡ ಸೊ ನಾ ವಿಚಾರನ ಬಹಳ ದೊಡ್ಡ ವೇ ಅಲ್ಲಿ ನಾವು ತಿಳ್ಕೊಬಹುದು. ಸೊ ಒರಿಜಿನ್ NFT ಏನೆಲ್ಲ ವಿಚಾರಗಳು ಸಿಸ್ಟಮ್ ಅಲ್ಲಿ ಬರ್ತಾ ಇದೆ, ಯಾವುದು ಕೂಡ ಇವತ್ತು ಬಂದಿರತಕ್ಕಂಥದ್ದಲ್ಲ. ನೀವು origin.io ಹೋದ್ರೆ ಓಕೆ, ಎಲ್ಲ ಪ್ರತಿ ಅಪ್ಡೇಟ್ ಕೂಡ ಇಲ್ಲಿ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಗವರ್ನೆನ್ಸ್ ಅಂಡ್ ಡಾಕ್ಯುಮೆಂಟ್ಸ್ ಸಿಸ್ಟಮ್ 3 phases ಅಲ್ಲಿ ಸಿಸ್ಟಮ್ ಶುರು ಆಗಿದ್ದು, ಎಟರ್ನಲ್ ಫೇಸು, ಲೈಕ್ ಒರಿಜಿನ್ ಅವೇಕ್ ಫೇಸು, ಈ 3 phase ಅಲ್ಲಿ. ಸೊ ಈಗ ಆಲ್ರೆಡಿ ನಾವ್ ಇರ್ತಕ್ಕಂಥದ್ದು ಎಟರ್ನಲ್ ಫೇಸ್ ಅಲ್ಲಿ. ಓಕೆ, ಸೊ ಅದನ್ನ ನಾವು ಇಲ್ಲಿ ಚೆಕ್ ಮಾಡಬಹುದು. ಸೊ ಎಟರ್ನಲ್ ಫೇಸಸ್ ನೋಡ್ತಾ ಇದ್ದೀರಾ, ಡಾಕ್ಯುಮೆಂಟ್, ಪ್ರೋಟೋಕಾಲ್ ಡಾಕ್ಯುಮೆಂಟ್ಸ್, ಎಟರ್ನಲ್ ಕಾಂಟ್ರಾಕ್ಟ್. ಸೊ ಕಂಪ್ಲೀಟ್ ವೈಟ್ ಪೇಪರ್ದು ಕೂಡ ನಾನು ಇನ್ಮೇಲೆ ಪ್ರತಿ ದಿನಾನು ಕೂಡ ಇನ್ಫಾರ್ಮೇಶನ್ ಕೊಡ್ತೀವಿ. ಅಂಡ್ ದೆನ್ ಯಾರೆಲ್ಲ ಸಿಸ್ಟಮ್ ಅಲ್ಲಿ ಒಂದು ಒಬಿಡಿಯಂಟ್ಲಿ ಫಾಲೋ ಮಾಡ್ತಾ ಇದ್ದೀರಾ, ಸಿಸ್ಟಮ್ ಅನ್ನ ತಿಳ್ಕೋಬೇಕು ಅಂತ ಆಸಕ್ತಿ ಇದ್ದೀರಾ, ಸೊ ನಾವು ಆಲ್ರೆಡಿ ಪ್ಲಾಂಟ್ ಫಿಸಿಕಲ್ ಟ್ರೈನಿಂಗ್ ಕೂಡ ಪ್ಲಾನ್ ಮಾಡ್ತಾ ಇದೀವಿ. ಆಲ್ರೆಡಿ ರೀಸೆಂಟ್ಲಿ ಮೊನ್ನೆ ಬ್ಯಾಂಗ್ಳೂರ್ ಅದು ಕ್ಲಿಯರ್ ಆಗಿದೆ, ಅಂಡ್ ದೆನ್ ತುಮಕೂರು ಕ್ಲಿಯರ್ ಆಗಿದೆ. ಸಾಕಷ್ಟು ಜನ 1-to-1 ನಾವು ಪ್ಲಾನ್ ಮಾಡಿ ನಿಮ್ಮ ಪೋರ್ಟ್ಫೋಲಿಯೋಗೆ ಮುಂದಿನ ದಿನಗಳಲ್ಲಿ ಯಾವ ತರ ಮ್ಯಾನೇಜ್ ಮಾಡಬೇಕು, ಯಾವ ತರ ಪ್ರಿಪೇರ್ ಆಗಿರ್ಬೇಕು ಅಂತಕ್ಕಂಥದ್ದನ್ನ ಪರ್ಸನಲಿ ನಾವೆಲ್ಲರೂ ಕೂಡ ನಿಮ್ಗೆ ಕನೆಕ್ಟ್ ಆಗ್ತೀವಿ. ಸೊ ಇಂಟ್ರೆಸ್ಟೆಡ್ ನಿಮ್ಮ ಅಪ್ಲೈನ್ ಯಾರೆಲ್ಲ ನಿಮ್ಗೆ ಕನೆಕ್ಟಿವಿಟಿ ಇದಾರೆ, ಸೊ ಅವ್ರ ಜೊತೆ ನೀವು ಏನ್ ಮಾಡಿ, ಸೊ ಕನೆಕ್ಟ್ ಅಲ್ಲಿ ಇರಿ. ಓಕೆ, ಸೊ ಅಂಡ್ ದೆನ್ ಸಾಕಷ್ಟು ವೇ ಅಲ್ಲಿ ಮಾರ್ಕೆಟ್ ಅಲ್ಲಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಅದನ್ನ ಗ್ರೂಪ್ ಅಲ್ಲಿ ಬರ್ತಾ ಇರತಕ್ಕಂತ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗಿ. ಸೊ C2 G2B ಅಂತಕ್ಕಂಥ ಟೆಕ್ನಾಲಜಿ ಒಂದಿಗೆ ಸಿಸ್ಟಮ್ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಈವನ್ ಕನ್ಸ್ಯೂಮರ್, ಗವರ್ಮೆಂಟ್, ಬಿಸ್ನೆಸ್ ಮ್ಯಾನ್. ಸೊ ಈ 3 ಪಾರ್ಟ್ ಆಫ್ ಕಂಪ್ಲೀಟ್ ಸಿಸ್ಟಮ್ ಫಿನಾನ್ಷಿಯಲ್ ಇದಕ್ಕೆ ಏನೆಲ್ಲ ಒಂದು ಕಂಟ್ರೋಲ್ಡ್ ಒಂದು ಕನ್ಸ್ಯೂಮರ್, ಗವರ್ಮೆಂಟ್, ಬಿಸ್ನೆಸ್ ಮ್ಯಾನ್ ಅಂತಕ್ಕಂಥದ್ದು ಏನ್ ಪ್ರೋಟೋಕಾಲ್ ಇದೆ, ಆ 3 ವೇ ಆಫ್ ಒಂದು ಪೀಪಲ್ ಗೆ ಒಂದು ಪ್ರೋಟೋಕಾಲ್ ನ ರೆಡಿ ಆಗ್ತಾ ಇರ್ತಕ್ಕಂಥದ್ದು, ಆ ಮೆಕ್ಯಾನಿಸಮ್ ಬರ್ತಾ ಇರ್ತಕ್ಕಂಥದ್ದು ಸಿಸ್ಟಮ್ ಅಲ್ಲಿ. ಅದನ್ನು ಕೂಡ ವೈಟ್ ಪೇಪರ್ ಅಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಸಾಕಷ್ಟು ವಿಚಾರಗಳು ಕೂಡ ವೀಕ್ಲಿ ನಾನು ಕೂಡ ಏನೆಲ್ಲ ವೈಟ್ ಪೇಪರ್ ಅಲ್ಲಿ ಡಿಸೈನ್ ಆಗಿದೆ ಅಂತಕ್ಕಂಥದ್ದನ್ನ ನಾನು ತಿಳಿಸ್ತಾ ಹೋಗ್ತೀನಿ. ಓಕೆ, ಸೊ ಅಂಡ್ ದೆನ್ ನೀವು ನೋಡೋದಾದ್ರೆ NFT ಬಗ್ಗೆನೂ ಆಲ್ರೆಡಿ ಸಿಸ್ಟಮ್ ಅಲ್ಲಿ ಸಾಕಷ್ಟು ಬಿಫೋರ್ ಅಪ್ಡೇಟ್ ಮಾಡಿರ್ತಕ್ಕಂಥದ್ದು, ಅದನ್ನು ಕೂಡ
ಸೊ NFT ನೀವು ಚೆಕ್ ಮಾಡ್ಬೋದು, ವೈಟ್ ಪೇಪರ್ ಅಲ್ಲಿ ಅದು ಕೂಡ ಮೆನ್ಷನ್ ಆಗಿದೆ ಎಷ್ಟು NFTs ಬರ್ತಕ್ಕಂಥ ದಿನಗಳಲ್ಲಿ ಬರುತ್ತೆ, ಅದರಿಂದ ಏನ್ ಯೂಸ್ ಇರುತ್ತೆ, ರಿಯಲಿ NFT ಯಾವ ತರ ವರ್ಕ್ ಆಗುತ್ತೆ. ಸೊ ಬಟ್ ಈಗ ಅದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದಕ್ಕೆ ಯಾವುದೇ ತರದ ಈಗ ಬೇಸ್ ಪ್ರೈಸ್ ಇಲ್ಲ. ಓಕೆ, ಸೊ ಅದಕ್ಕೆ ಆದಂತ ಬರ್ತಕ್ಕಂಥ ಮಾರ್ಕೆಟ್ ಓಪನ್ ಆದಾಗ ಸೊ ಅದ್ರ ಬಗ್ಗೆ ನಾನು ಮತ್ತೆ ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ. ಸೊ ನೋಡ್ತಾ ಇದ್ದೀರಾ, ಇವನ್ ಇವೆಲ್ಲ ಈ ಏನಿದೆ ಎಲ್ಲವೂ ಕೂಡ ಈವನ್ ಫ್ರಮ್ ಫಸ್ಟ್ ಡೇ ಅಲ್ಲಿ ಸಿಸ್ಟಮ್ ಅಪ್ಡೇಟ್ ಆಗಿರೋದು. ಈಗ ನೋಡಿ, ಮಾಸ್ಟರ್ NFT ಎಷ್ಟಿದೆ, ಮೆಸೆಂಜರ್ NFT ಎಷ್ಟಿದೆ, ಬಿಲೀವರ್ NFT ಏನಿದೆ, ಈಗ ಸಿಸ್ಟಮ್ ಅಲ್ಲಿ ನಮಗೆ ಏನ್ ಸಿಗ್ತಾ ಇದೆ ಅದು ಬಿಲೀವರ್ NFT ಅಂತ. ಅದ್ರದ್ದು ಓವರ್ ಆಲ್ ಕ್ವಾಂಟಿಟಿ ಎಷ್ಟಿರುತ್ತೆ ಅಂದ್ರೆ 7,77,600 ಮಾತ್ರ. ಓಕೆ, ಸೊ ಈ ತರ ಆಲ್ರೆಡಿ ಒರಿಜಿನ್ ತಂದೆ ಆದಂತ ಪ್ರೋಟೋಕಾಲ್ ಫ್ಯೂಚರ್ದು ಆಲ್ರೆಡಿ ಒಂದು ಮ್ಯಾಪ್ ಒಂದಿಗೆ ಏನೇನೆಲ್ಲ ಹೇಳಿದೆ ಅದ್ರ ಬೇಸ್ಡ್ ಮೇಲೆ ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ಬೋದು. ಆ ವಿಚಾರಗಳನ್ನ ವೈಟ್ ಪೇಪರ್ ಕೂಡ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಸೊ ಅದನ್ನು ಕೂಡ ನೆಕ್ಸ್ಟ್ ಟೆಕ್ನಿಕಲ್ ಸೆಷನ್ ಅಲ್ಲಿ ಕನೆಕ್ಟ್ ಆಗೋಣ. ಓಕೆ, ಸೊ ಯಾವುದೇ ತರದ ಟೆಕ್ನಿಕಲ್ ಥಿಂಗಿಗೆ ಒಂದೊಂದು ಟೋಕನ್ ಇಂದ ಎರಡೆರಡು ಟೋಕನ್ ಇಂದ ಪ್ರಯತ್ನ ಮಾಡ್ತಾ ಹೋಗಿ. ಓಕೆ, ಸೊ ಬರ್ತಕ್ಕಂಥ ದಿನಗಳಲ್ಲಿ ಟೆಕ್ನಿಕಲಿ ಥಿಂಗ್ಸ್ ನಾನು ಕೂಡ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಯಾವ ತರ ಸ್ಪೈಡರ್ ವೆಬ್ ರಿವಾರ್ಡ್ ವಿಡ್ರಾಲ್ ಆಗಿರ್ಬೋದು, ಅಥವಾ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಫ್ಲೆಕ್ಸಿಬಲ್ ಸ್ಟೇಕಿಂಗ್ ಓಪನ್ ಮಾಡಿದ ಮೇಲೆ ನಾನು ಕೂಡ ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಸೊ ಈ ತರ ಬೇಸಿಕ್ 1 to 1 ನಾವೇನ್ ಮಾಡ್ತಾ ಹೋಗೋಣ, ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಸೆಷನ್ಗೆ ಯಾರೆಲ್ಲ ಕನೆಕ್ಟ್ ಆಗಿದ್ರಿ ಎಲ್ಲರೂ ಕೂಡ ಕನೆಕ್ಟ್ ಆಗಿದ್ರಿ, ಅವರಿಗೆ ಥ್ಯಾಂಕ್ ಯು. ಸೊ ಅಂಡ್ ದೆನ್ ಇವತ್ತು ನಾನು ಸಾಕಷ್ಟು ವೇಯಲ್ಲಿ ಇವತ್ತಿನ ಜರ್ನಿ ಫಸ್ಟ್ ಡೇ ಇಂದ ನಮ್ಮ ಜೊತೆ ಕನೆಕ್ಟ್ ಆಗಿರೋ